ಪ್ರೀತಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನಮಸ್ಕಾರ. ನನ್ನ ಹೆಸರು ರವಿ. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನಗಿರಿ ಇಲ್ಲಿನ ಕನ್ನಡ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಪ್ರಿಯ ವಿದ್ಯಾರ್ಥಿಗಳ, ನಾವು ಕನ್ನಡ ಸಾಹಿತ್ಯ ಚಿಂತನೆಯನ್ನು ಕಟ್ಕೊಳ್ಳುವಂಥ ತುರ್ತು ಅಥವಾ ಅನಿವಾರ್ಯತೆಯ ಬಗ್ಗೆ ಕಳೆದ ಅಧಿವೇಶನದಲ್ಲಿ ನಾವು ಚರ್ಚೆ ಮಾಡಿದ್ವಿ. ಕನ್ನಡದ್ದೇ ಆಗಿರುವಂಥ ಸಾಹಿತ್ಯ ಚಿಂತನೆ ಬೇಕು ಅನ್ನುವಂಥದ್ದು. ಈಗ ಇಲ್ಲಿ ಒಂದು ಪ್ರಶ್ನೆ ನಮಗೆ ಎದುರಾಗುತ್ತೆ. ಏನು ಅಂತಂದರೆ, ಕನ್ನಡದ್ದೇ ಆಗಿರುವಂಥ ಸಾಹಿತ್ಯ ಚಿಂತನೆ ಅಂದ ಮಾತ್ರಕ್ಕೆ ಈಗ ಕನ್ನಡದ್ದು ಮಾತ್ರ ಅಥವಾ ಕನ್ನಡಕ್ಕೆ ಕನ್ನಡದ್ದೇ ಆಗಿರುವಂಥ ಈ ಥರದ ಭಾಷೆ ಇದೆಯಲ್ಲ, ಈ ಥರದ ವಾಕ್ಯಗಳು ಅಥವಾ ಈ ಥರದ ಭಾಷೆ ಕನ್ನಡ ಸಾಹಿತ್ಯವನ್ನು ಅಥವಾ ಕನ್ನಡ ಭಾಷೆಯನ್ನು ಒಂದು ಫಂಡಮೆಂಟಲಿಸ್ಟ್ ಅಥವಾ ಮೂಲಭೂತ ಅಥವಾ ಫ್ಯಾಸಿಸ್ಟ್ ಅಂತ ನಾವೇನು ಕರಿತೀವಲ್ವ, ಆ ಥರದ ನೆಲೆಗೆ ನಮ್ಮನ್ನು ಕೊಂಡೊಯ್ಬೋದಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಯಾಕೆಂತಂದರೆ ನಮ್ಮದು ಮಾತ್ರ ಮುಖ್ಯ, ಉಳಿದಿರುವಂಥದ್ದೆಲ್ಲನೂ ಕೂಡ ನಾವು ಕಡೆಗಣಿಸಬೇಕು ಅನ್ನುವಂಥದ್ದು ಆ ಮನೋಧರ್ಮ ಇದೆಯಲ್ಲ, ಅದು ಪ್ರಜಾಸತ್ತಾತ್ಮಕವಲ್ಲದಂಥ ಗುಣ ಮತ್ತು ಅತ್ಯಂತ ದುರಹಂಕಾರದ ನಿಲುವು. ಮತ್ತು ಇನ್ನೊಂದೇನು ಅಂತಂತಂದರೆ, ಅದು ಮೂಲಭೂತವಾದಿತನಕ್ಕೆ ನನ್ನ ತನ ಮಾತ್ರ ಶ್ರೇಷ್ಠ ಅನ್ನುವಂಥ ನಿಲುವು. ಇಂತಹ ನಿಲುವಿನಿಂದ ಜಗತ್ತಿನ ಅನೇಕ ದುರಂತಗಳು ಸಂಭವಿಸ್ತಾನೂ ಕೂಡ ಇದೆ. ನನ್ನ ಭಾಷೆ ಶ್ರೇಷ್ಠ ಅಥವಾ ನನ್ನ ಧರ್ಮ ಶ್ರೇಷ್ಠ ಅಥವಾ ನನ್ನ ದೇಶ ಶ್ರೇಷ್ಠ, ನನ್ನ ದೇಶ ಮಾತ್ರ ಶ್ರೇಷ್ಠ, ಅಥವಾ ನಾನು ಹೆಂಗೆ ದೇಶವನ್ನು ಪ್ರೀತಿಸ್ತೀನಿ ಅದು ಮಾತ್ರ ಸರಿ, ಅಥವಾ ನಾನು ಧರ್ಮವನ್ನು ಹೆಂಗೆ ಕಾಣ್ತೀನಿ ಅದೇ ಥರ ನೀವು ಕಾಣಬೇಕು ಅನ್ನುವಂಥದ್ದು ಇದೆಯಲ್ಲ, ಇಂಥವೆಲ್ಲನೂ ಕೂಡ ಏನಂತಂದರೆ ಮೂಲಭೂತವಾದಿತನ. ಈಗ ನಾವೇನು ಮಾಡ್ತಿದ್ದೀವಿ, ಕನ್ನಡಕ್ಕೆ ಬೇಕು ಕನ್ನಡದೇ ಆದಂಥ ವ್ಯಾಕರಣ, ಕನ್ನಡಕ್ಕೆ ಬೇಕು ಕನ್ನಡದೇ ಆಗಿರುವಂಥ ಸಾಹಿತ್ಯ ಮೀಮಾಂಸೆ, ಕನ್ನಡಕ್ಕೆ ಬೇಕು ಕನ್ನಡದೇ ಆಗಿರುವಂಥ ಸಾಹಿತ್ಯ ಚಿಂತನೆ, ಹೀಗೆ ನಾವು ಮಾತಾಡ್ತಿದ್ದೀವಲ್ಲ, ಇದನ್ನು ಕೂಡ ಆ ಥರದ್ದ ಅನ್ನುವಂಥ ಒಂದು ಪ್ರಶ್ನೆ ನಾವು ಎದುರುಗೊಳ್ಬೇಕಾಗುತ್ತೆ. ಅಂಥದ್ದೊಂದು ಪ್ರಶ್ನೆಯನ್ನು ನಾವು ಇಲ್ಲೇ ಬಗೆಹರಿಸ್ಕೊಂಡು ನಾವು ಮುಂದಕ್ಕೆ ಹೋದರೆ ಆವಾಗ ನಮಗೆ ಇಂಥ ಸಮಸ್ಯೆಗಳು ಕಾಡೋದಿಲ್ಲ. ನಿಜ, ಹೌದು. ಈಗ ನಾವು ಕನ್ನಡಕ್ಕೆ ಕನ್ನಡದ್ದೇ ಆಗಿರುವಂಥ ಸಾಹಿತ್ಯ ಚಿಂತನೆ ಬೇಕು ಅಂತಂತ ನಾವು ಪ್ರತಿಪಾದಿಸ್ತಾ ಇದ್ದೀವಿ. ಯಾಕೆ ಅಂತಂತಂದರೆ, ಈಗ ನಮ್ಮ ಎದುರುಗಡೆ ಇರುವಂಥದ್ದು ಸಂಸ್ಕೃತ ಕಾವ್ಯ ಮೀಮಾಂಸೆ ಮತ್ತು ಯುರೋಪಿಯನ್ ಕಾವ್ಯ ಚಿಂತನೆಗಳು. ಇದರ ಎದುರುಗಡೆ ಈಗ ನಮಗೆ ಜೊತೆಗೆ ಅಂದರೆ ಸಂಸ್ಕೃತ ಮತ್ತು ಇಂಗ್ಲಿಷ್ ಈ ಹೇರಿಕೆಯ ಜೊತೆಗೆ ಇತ್ತೀಚೆಗೆ ಹಿಂದಿನೂ ಕೂಡ ನಮ್ಮ ಎದುರುಗಡೆ ಇದೆ. ಈ ಎಲ್ಲ ಭಾಷೆಗಳು ಅಧಿಕಾರದ ಬೆಂಬಲವನ್ನು ಹೊಂದಿದ್ದಾವೆ. ಸೊ ಹಾಗಾಗಿ ಏನು ಅಂತಂತಂದರೆ, ಇವು ತುಂಬ ಪ್ರಧಾನ ಧಾರೆಯ ಭಾಷೆಗಳು. ಇವು ಮಾಡುವಂಥ ಚಿಂತನೆಗಳಿದಾವಲ್ಲ, ಈ ಚಿಂತನೆಗಳು ಪ್ರಾದೇಶಿಕ ಭಾಷೆಗಳ ಮೇಲೆ ತುಂಬ ಗಾಢವಾಗಿರುವಂಥ ಪ್ರಭಾವವನ್ನು ಬೀರ್ತವೆ. ಹಾಗಾಗಿ ಏನು ಅಂತಂತಂದರೆ, ಒಂದು ಸಂದರ್ಭದಲ್ಲಿ ನಮಗೆ ಇಂಥ ಅನಿವಾರ್ಯತೆ ಬಂದು ಬಿಡ್ಬೋದು. ಯಾವಾಗ ಅಧಿಕಾರಸ್ಥ ಭಾಷೆಗಳು ಪ್ರಾದೇಶಿಕ ಭಾಷೆಗಳನ್ನು ಅವು ಆಳೋದಕ್ಕೆ ಶುರು ಮಾಡ್ತವೆ, ನಾವು ಹೇಳ್ದಂಗೆ ಕೇಳಬೇಕು ಅಥವಾ ಈ ಥರ ಇರಬೇಕು ಅಂತ ನಿರ್ದೇಶನ ಕೊಡೋದಕ್ಕೆ ಶುರು ಮಾಡ್ತವೆ, ಆಗ ಪ್ರಾದೇಶಿಕ ಭಾಷೆಗಳು ಅಥವಾ ಕನ್ನಡದಂಥ ಬೇರೆ ಬೇರೆ ಭಾಷೆಗಳು ಹಠಕ್ಕೆ ಬೀಳುವಂಥದ್ದು ಸರಿ ಅನಿಸುತ್ತೆ ಕೆಲವೊಮ್ಮೆ. ಹಾಗಾಗಿ ಏನಂತಂದರೆ, ಕನ್ನಡಕ್ಕೆ ಕನ್ನಡದ್ದೇ ಆಗಿರುವಂಥ ವ್ಯಾಕರಣ ಬೇಕು ಅನ್ನುವಂಥ ಪ್ರಶ್ನೆ ಕೆಲವೊಂದು ಸತಿ ಸರಿ ಅನಿಸುತ್ತೆ. ಕನ್ನಡಕ್ಕೆ ಕನ್ನಡದ್ದೇ ಆಗಿರುವಂಥ ಸಾಹಿತ್ಯ ಚಿಂತನೆ ಬೇಕು ಅನ್ನುವಂಥದ್ದು ಕೆಲವೊಂದು ಸತಿ ಸರಿ ಅಂತ ಅನಿಸುತ್ತೆ. ಪ್ರಾಚೀನ ಕನ್ನಡದ ಸಾಹಿತ್ಯದ ಸಂದರ್ಭದಲ್ಲಂತೂ ಕನ್ನಡದ ಸಾಹಿತ್ಯ ಚಿಂತನೆ ಅನ್ನುವಂಥದ್ದು, ಕನ್ನಡ ಸಾಹಿತ್ಯ ಮೀಮಾಂಸೆ ಅನ್ನುವಂಥದ್ದು ಬೇಕೇ ಬೇಕು ಅನ್ನುವಂಥದ್ದು ಅವಶ್ಯಕ ಅಂತ ಪರಿಗಣಿಸ್ಬೋದು. ಯಾಕೆ ಅಂತಂದರೆ, ಆಗ ಸಂಸ್ಕೃತ ಎಲ್ಲ ಭಾಷೆಗಳ ಮೇಲೆ ಹಿಡಿತವನ್ನು ಸಾಧಿಸಿತ್ತು, ಭಾರತೀಯ ಭಾಷೆ ಅನ್ನುವಂಥ ಹೆಸರಿನ ಆಧಾರದ ಮೇಲೆ. ಅದೇ ರೀತಿ ಆಧುನಿಕ ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ಇಂಗ್ಲಿಷ್ ಅದೇ ದಾರಿಯನ್ನು ಹಿಡಿದಿದೆ, ಅದು ಎಲ್ಲ ಭಾಷೆಗಳನ್ನು ನಿಯಂತ್ರಣ ಮಾಡ್ತಾ ಇದೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಆ ಭಾಷೆಯಿಂದ ಪಾರಾಗಿ ಕನ್ನಡದ್ದೇ ಆಗಿರುವ ಅಂದರೆ ಆ ಭಾಷೆಯ ಚಿಂತನೆಗಳಿಂದ, ಆ ಭಾಷೆಯಿಂದ ಪಾರಾಗೋದು ಅಂತಂದರೆ ಆ ಭಾಷೆಯನ್ನು ಓದದೇ ಇರಬೇಕು ಅಂತಂತಲ್ಲ, ಓದಬೇಕು. ಆದರೆ ಆ ಭಾಷೆ ಯಾವ ಸಂದರ್ಭ ಮತ್ತು ಪರಿಸರದಲ್ಲಿ ರೂಪುಗೊಂಡಿದೆ ಮತ್ತು ಅದು ಪ್ರತಿಪಾದಿಸ್ತಿರುವಂಥ ಸಂಗತಿ ಯಾವುದು, ವಿಷಯಗಳ್ಯಾವುದು, ಚಿಂತನೆಗಳ್ಯಾವುದು, ಇದನ್ನು ಪರಿಗಣನೆಯಲ್ಲಿ ಇಟ್ಕೊಂಡು ಕನ್ನಡದ ಹಿತಕ್ಕೆ ಅದು ಮಾರಕ ಆದ ಪಕ್ಷದಲ್ಲಿ ನಾವು ಕನ್ನಡಕ್ಕೆ ಕನ್ನಡದ್ದೇ ಆಗಿರುವಂಥ ಸಾಹಿತ್ಯ ಚಿಂತನೆ ಬೇಕು ಅಂತ ಕೇಳೋದ್ರಲ್ಲಿ ಯಾವ ತಪ್ಪು ಕೂಡ ಇಲ್ಲ. ಇದನ್ನು ಹೇಳ್ತಾ ಇರುವಂಥದ್ದು. ಆದರೆ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು ಏನು ಅಂತಂತಂದರೆ, ಇದು ಅಂದರೆ ನಮ್ಮದೇ ಆಗಿರುವಂಥ ವರ್ಣಮಾಲೆ, ನಮ್ಮದೇ ಆಗಿರುವಂಥ ಛಂದಸ್ಸು, ನಮ್ಮದೇ ಆಗಿರುವಂಥ ವ್ಯಾಕರಣ, ನಮ್ಮದೇ ಆಗಿರುವಂಥ ಸಾಹಿತ್ಯ ಕಾವ್ಯ ಮೀಮಾಂಸೆ, ನಮ್ಮದೇ ಆಗಿರುವಂಥ ಚಿಂತನೆಗಳು
ಬೇರೆ ಭಾಷೆ ಬೇರೆ ಸಂದರ್ಭದಿಂದ ಹೇರಿಕೆಯಾದಂಥ ಸಂದರ್ಭದಲ್ಲಿ, ಬಲವಂತದಿಂದ ಏರಿಕೆಯಾದಂಥ ಸಂದರ್ಭದಲ್ಲಿ, ಅಥವಾ ಪ್ರಭುತ್ವದ ಸಹಯೋಗದಿಂದ ಹೇರಿಕೆಯಾದಂಥ ಸಂದರ್ಭದಲ್ಲಿ ಕೆಲವೊಂದು ಸತಿ ನಮ್ಮತನವನ್ನು ಉಳಿಸ್ಕೊಳ್ಳೋದಕ್ಕೆ ಈ ಥರದ ಮೂಲಭೂತವಾದಿತನವನ್ನು ಹೊಂದೋದು ಕೆಲವು ಹಂತದವರೆಗೆ ಸರಿ ಅಂತಂತ ಅನಿಸುತ್ತೆ. ಮತ್ತು ಇಂಗ್ಲೀಷ್ ಮತ್ತು ಸಂಸ್ಕೃತ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಕನ್ನಡ ಇಂಥ ಪ್ರತಿರೋಧವನ್ನು ಒಡ್ಕೊಂಡು ಬಂದಿದೆ. ಅದರ ಜೊತೆಗೇ ಕನ್ನಡ ಇನ್ನೊಂದು ಕೆಲಸ ಮಾಡಿದೆ, ಏನು ಅಂತಂತಂದರೆ ಸಂಸ್ಕೃತ ಸಾಹಿತ್ಯವನ್ನು ಅಥವಾ ಸಂಸ್ಕೃತ ಕಾವ್ಯ ಮೀಮಾಂಸೆಯನ್ನು ಎದುರುಗೊಂಡಾಗ ಕನ್ನಡ ಕಾವ್ಯ ಅಥವಾ ಕನ್ನಡ ಸಾಹಿತ್ಯ ಅಥವಾ ಕನ್ನಡ ಸಾಹಿತ್ಯಿಕ ಚಿಂತನೆಗಳು ಆ ಭಾಷೆಯ ಸಾಹಿತ್ಯ ಚಿಂತನೆಯ ಜೊತೆಗೆ ಅನುಸಂಧಾನ ಮಾಡಿದೆ. ಅಂದರೆ ಸಂಸ್ಕೃತ ಕಾವ್ಯ ಮೀಮಾಂಸೆ ಹೇಳ್ದಂಗೆ ಕನ್ನಡ ಸಾಹಿತ್ಯ ಕನ್ನಡ ಕಾವ್ಯ ಮೀಮಾಂಸೆ ಅಥವಾ ಕನ್ನಡ ಸಾಹಿತ್ಯ ಮೀಮಾಂಸೆಯನ್ನು ನಾವು ರೂಪಿಸ್ಕೊಂಡಿಲ್ಲ, ಅಥವಾ ಅದೇ ಥರ ಕನ್ನಡ ಕೃತಿಗಳನ್ನ ನಾವು ರಚಿಸ್ಕೊಂಡಿಲ್ಲ. ಉದಾಹರಣೆಗೆ ಪಂಪನೇ ಸಾಕ್ಷಿ. ಪಂಪ ವ್ಯಾಸನನ್ನು ಅವನು ಕುರಿತು ವ್ಯಾಸನ ಮಹಾಭಾರತವನ್ನು ಬರೆದ್ರೂ ಕೂಡ ಅವನು ವ್ಯಾಸನ ಮಹಾಭಾರತವನ್ನು ಪುನರ್ರಚಿಸಿಲ್ಲ. ಬದಲಿಗೆ ಅವನು ವಿಕ್ರಮಾರ್ಜುನ ವಿಜಯವನ್ನು ಬರೆದಿದ್ದಾನೆ. ಆದರೆ ಅರ್ಜುನನ ಕಥೆಯಾಗಿ ಇಲ್ಲಿ ಮಹಾಭಾರತ ಬಂದಿದೆ. ಅದೇ ರೀತಿ ರನ್ನ ಭೀಮನ ಕಥೆಯನ್ನು ಹೇಳ್ತಾ ಇದ್ದಾನೆ, ಸತ್ಯಾಶ್ರಯ ಇರಿಬ ಬೆಡಂಗನ ಕಥೆಯನ್ನು ಹೇಳ್ತಾ ಇದ್ದಾನೆ. ಸೊ ಈ ಥರ ನಮ್ಮ ಕವಿಗಳೇನು ಮಾಡಿದ್ದಾರೆ ಅಂತಂದರೆ ಸಂಸ್ಕೃತವನ್ನು ಒಂದು ಮೂಲ ಮಾದರಿ ಅಂತಂತ ಪ್ರಾರಂಭದಲ್ಲಿ ತೆಗೆದುಕೊಂಡ್ರೂ ಕೂಡ ಕನ್ನಡದ ಜಾಯಮಾನಕ್ಕೆ ತಕ್ಕಂಗೆ ಅದನ್ನು ಒಗ್ಗಿಸಿಕೊಳ್ಳುವಂಥ ಅನುಸಂಧಾನ ಮಾಡಿದ್ದಾರೆ. ಅದರ ಜೊತೆನೇ ಏನು ಮಾಡಿದ್ದಾರೆ ಅಂತಂತಂದರೆ ಕುರುಡಾಗಿ ಅನುಸರಿಸ್ದೆ ಬದಲಿಗೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ತಮ್ಮ ಕನ್ನಡದ ಚಿಂತನೆಗೆ ಹೆಂಗೆ ಅದನ್ನು ಒಗ್ಗಿಸ್ಕೊಳ್ಬೇಕು ಈ ಯೋಚನೆ ಮಾಡಿಕೊಂಡು ಅದನ್ನು ಕನ್ನಡ ನೆಲಕ್ಕೆ ತಂದುಕೊಂಡಿದ್ದಾರೆ. ಇದನ್ನು ಅನುಸಂಧಾನ ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಯಜಮಾನಿಕೆಯ ಪ್ರಶ್ನೆ ಬರೋದಿಲ್ಲ. ಬದಲಾಗಿ ಒಂದು ಭಾಷೆ ಮತ್ತೊಂದು ಭಾಷೆಯನ್ನು ಅಥವಾ ಒಂದು ಭಾಷೆಯ ಸಾಹಿತ್ಯ ಮತ್ತೊಂದು ಭಾಷೆಯ ಸಾಹಿತ್ಯವನ್ನು ಅತ್ಯಂತ ಗೌರವಯುತವಾಗಿ ಎದುರುಗೊಂಡು ಅದರಿಂದ ನನ್ನತನಕ್ಕೆ ನನಗೇನಾದರೂ ಅನುಕೂಲ ಆಗುತ್ತೆ ಅನ್ನೋದಾದರೆ, ನನ್ನ ಸಂಸ್ಕೃತಿಯನ್ನು ಬಳಸ್ಕೊಳ್ಳೋದಕ್ಕೆ ಅದು ಪೂರಕವಾಗಿ ಬರುತ್ತೆ ಅನ್ನೋದಾದರೆ ಅದನ್ನು ಬಳಸ್ಕೊಳ್ಳುವಂಥ ರೀತಿ, ಈ ರೀತಿಯನ್ನು ಕನ್ನಡ ಭಾಷೆ ಮತ್ತು ಕನ್ನಡ ಸಾಹಿತ್ಯ ಅಥವಾ ಕನ್ನಡ ಸಾಹಿತ್ಯ ಚಿಂತನೆ ಮೊದಲಿಂದನೂ ಕೂಡ ಮಾಡಿಕೊಂಡು ಬಂದಿದೆ. ಸಂಸ್ಕೃತ ಭಾಷೆಗೆ ಸಂಬಂಧಪಟ್ಟಂಗೆ ಮತ್ತು ಯುರೋಪಿನ ಭಾಷೆಗೆ ಸಂಬಂಧಪಟ್ಟಂಗೆ. ಈ ಹಿನ್ನೆಲೆಯಲ್ಲಿ ನೋಡೋದಾದರೆ ಕನ್ನಡ ಸಾಹಿತ್ಯ ಅಥವಾ ಕನ್ನಡ ಸಾಹಿತ್ಯ ಚಿಂತನೆ ಮೂಲಭೂತವಾದಿ ಅಲ್ಲ. ಮತ್ತು ನಾವು ಇನ್ನೊಂದು ವಿಷಯ ತಿಳ್ಕೊಳ್ಬೇಕಾಗಿರುವಂಥದ್ದು ಏನು ಅಂತಂದರೆ, ಉತ್ತಮವಾಗಿರುವಂಥ ಸಾಹಿತ್ಯಿಕ ಚಿಂತನೆಗಳು, ಸಾಂಸ್ಕೃತಿಕ ಚಿಂತನೆಗಳು ಅಥವಾ ಬೇರೆ ತಾತ್ವಿಕ ಚಿಂತನೆಗಳು ಅದು ಯಾವುದೇ ಭಾಷೆಯಿಂದ ಬಂದ್ರೂ ಕೂಡ ಅದನ್ನು ಸ್ವೀಕರಿಸುವಂಥ, ಅದ್ರ ಜೊತೆ ಒಡನಾಟ ಮಾಡುವಂಥ ಮತ್ತು ತನ್ನಲ್ಲಿರುವಂಥ ಉತ್ತಮ ಅಂಶಗಳನ್ನು ಕೊಡುವಂಥ ಗುಣವನ್ನು ಕನ್ನಡ ಸಾಹಿತ್ಯ ಮತ್ತು ಕನ್ನಡ ಸಾಹಿತ್ಯ ಚಿಂತನೆ ಯಾವತ್ತೂ ಕೂಡ ಅದನ್ನು ರೂಪಿಸ್ಕೊಂಡು ಬಂದಿದೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಚಂಪು ಛಂದಸ್ಸು ಅನ್ನುವಂಥದ್ದು ಕನ್ನಡದ ಮೂಲ ಛಂದಸ್ಸು, ಅಂದರೆ ಕನ್ನಡದ್ದೇ ಆಗಿರುವಂಥ ಛಂದಸ್ಸು. ಇದನ್ನು ಸಂಸ್ಕೃತ ತೆಗೆದುಕೊಂಡು ಚಂಪು ಛಂದಸ್ಸಿನಲ್ಲಿ ಕಾವ್ಯವನ್ನು ರಚಿಸಿಕೊಂಡಿದೆ. ಅದೇ ರೀತಿ ಸಂಸ್ಕೃತದ ಚಿಂತನೆಗಳನ್ನು ಕೂಡ ಕನ್ನಡ ತೆಗೆದುಕೊಂಡಿದೆ. ಹೀಗೆ ಕೊಟ್ಟು ಮತ್ತು ತೆಗೆದುಕೊಳ್ಳುವಂಥ ಈ ಸಂಬಂಧ ಇದೆಯಲ್ಲ, ಇದು ಸರಿಸಮಾನರಲ್ಲಿ ಮಾತ್ರ ಸಾಧ್ಯ ಆಗುತ್ತೆ. ಈ ಸಂಬಂಧ ಅನುಸಂಧಾನದ ಸಂಬಂಧ ಆಗುತ್ತೆ. ಇಂಥ ಕೆಲಸವನ್ನು ಕನ್ನಡ ಸಂಸ್ಕೃತದ ಜೊತೆಗೂ ಮತ್ತು ಯುರೋಪಿಯನ್ ಭಾಷೆಗಳ ಜೊತೆಗೂ ಕೂಡ ಮಾಡಿಕೊಂಡು ಬಂದಿದೆ. ಸೊ ಹಾಗಾಗಿ ಏನು ಅಂತಂತಂದರೆ ನಮ್ಮ ಪಂಪ, ಹರಿಹರ, ಕುಮಾರವ್ಯಾಸ ಅಥವಾ ರಾಘವಾಂಕ, ಕುವೆಂಪು, ಬೇಂದ್ರೆ, ಗೋಪಾಲಕೃಷ್ಣ ಅಡಿಗರು ಮತ್ತು ಲಂಕೇಶ್ ಅಥವಾ ತೇಜಸ್ವಿ ಮೊದಲಾದವರೆಲ್ಲರೂ ಕೂಡ ಏನು ಮಾಡಿದ್ದಾರೆ ಅಂತಂತಂದರೆ ನಮ್ಮ ತನವನ್ನು ಉಳಿಸ್ಕೊಂಡು ಕನ್ನಡದ ಸಾಹಿತ್ಯ ಸೃಷ್ಟಿಗೆ ತೊಡಗಿದ್ದಾರೆ. ಕನ್ನಡ ಸಾಹಿತ್ಯ ಚಿಂತನೆ ರೂಪುಗೊಳ್ಳೋದ್ರಲ್ಲಿ ಕಾರಣೀಭೂತರಾಗಿದ್ದಾರೆ. ಸೊ ಹಾಗಾಗಿ ಏನಂತಂದರೆ ಈ ಭಾಷೆಗಳ ಜೊತೆ ಸಂಪರ್ಕ ಇಟ್ಕೊಂಡೇ ಅವರು ನಮ್ಮ ಕನ್ನಡತನವನ್ನು ಬೆಳೆಸುವಂಥ ಪ್ರಕ್ರಿಯೆಗೆ ಅವರು ಮುಂದಾಗಿದ್ದಾರೆ. ಆ ಪ್ರಕ್ರಿಯೆ ಇವತ್ತಿಗೂ ಕೂಡ ಮುಂದುವರಿತಾ ಇದೆ. ಸೊ ಹಾಗಾಗಿ ಕನ್ನಡ ಸಾಹಿತ್ಯ ಚಿಂತನೆ ಅನ್ನುವಂಥದ್ದು ಮೂಲಭೂತವಾದಿಯಾಗಿರುವಂಥ ಒಂದು ಚಿಂತನೆ ಅಲ್ಲ ಅನ್ನುವಂಥದ್ದನ್ನು ಇಲ್ಲಿ ನಾವು ಅತ್ಯಂತ ಮುಖ್ಯವಾಗಿ ನಾವು ಗಮನಿಸಬೇಕು. ಇನ್ನೊಂದು ಅಂಶ ಏನು ಅಂತಂತಂದರೆ, ಕನ್ನಡ ಸಾಹಿತ್ಯ ಚಿಂತನೆ
ರೂಪುಗೊಳ್ಳುವಂಥ ರೂಪುಗೊಳ್ಳುವ ಸಂದರ್ಭದಲ್ಲಿ, ಪ್ರಾರಂಭದಿಂದಲೂ ರೂಪುಗೊಳ್ಳುವಂಥ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಚಿಂತನೆ ಏನು ಮಾಡಿದೆ ಅಂತಂದರೆ, ಹೊರಗಿನ ಕಾವ್ಯ ಅಥವಾ ಸಾಹಿತ್ಯ ಚಿಂತನೆಯ ಪ್ರಭಾವಗಳನ್ನು ಸ್ವೀಕರಿಸಿದೆ ಎರಡು ರೀತಿಯಲ್ಲಿ, ಮತ್ತು ಎರಡು ರೀತಿಯಲ್ಲಿ ಅದು ಒಡನಾಟ ಮಾಡಿದೆ. ಉದಾಹರಣೆಗೆ ಏನು ಅಂತಂದರೆ, ರಾಮತರಿಕೆರೆ ಎರಡು ಉದಾಹರಣೆ ಕೊಡ್ತಾರೆ. ಮೊದಲನೇದೇನು ಅಂತಂತಂದರೆ, ಕೆಲವು ಕಾವ್ಯ ಚಿಂತನೆಗಳು ಅಥವಾ ಸಾಹಿತ್ಯಿಕ ಚಿಂತನೆಗಳು ಬೇರೆ ಭಾಷೆಯವು, ಅವು ಕನ್ನಡದ ಸಾಹಿತ್ಯ ಚಿಂತನೆಯನ್ನು ಬೆಳೆಸೋದಕ್ಕೆ, ಕನ್ನಡ ಸಾಹಿತ್ಯವನ್ನು ಬೆಳೆಸೋದಕ್ಕೆ ಪೂರಕವಾಗಿ ಬಂದಲ್ಲಿ ಅಥವಾ ಸಂಗಾತಿಯಾಗಿ ಬಂದಲ್ಲಿ ಕನ್ನಡ ಅದನ್ನು ತೆರೆದ ಮನಸ್ಸಿನಿಂದ, ಮುಕ್ತ ಬಾಹುಗಳಿಂದ ಯಾವತ್ತೂ ಕೂಡ ಸ್ವೀಕರಿಸಿದೆ. ಅದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ. ಮರಾಠಿಯ ದಲಿತ ಸಾಹಿತ್ಯ ಇರಲಿ ಅಥವಾ ಅದರ ಮರಾಠಿ ಸಾಹಿತ್ಯ ಚಿಂತನೆ ಇರಲಿ, ತೆಲುಗು ದಿಗಂಬರ ಕವಿಗಳ ಸಾಹಿತ್ಯ ಚಿಂತನೆ, ಅಥವಾ ದಕ್ಷಿಣ ಅಮೆರಿಕ ಅಥವಾ ಆಫ್ರಿಕಾದ ಕಪ್ಪು ಸಾಹಿತ್ಯ, ಅಥವಾ ಪಶ್ಚಿಮದ ಸಾಹಿತ್ಯ ಚಿಂತನೆಗಳು, ಇವೆಲ್ಲನೂ ಕೂಡ ಕನ್ನಡಕ್ಕೆ ಸಂಗಾತಿಗಳ ಥರ, ಜೊತೆಗಾರರ ಥರ ಬಂದಾಗ ಕನ್ನಡ ಅವನ್ನು ಸ್ವೀಕರಿಸಿದೆ. ಹಾಗಾಗಿ ಕನ್ನಡ ಸಾಹಿತ್ಯ ಚಿಂತನೆ ಅಥವಾ ಕನ್ನಡ ಸಾಹಿತ್ಯ ಮೀಮಾಂಸೆ ಅನ್ನುವಂಥದ್ದು ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಮೂಲಭೂತವಾದಿ ಅಲ್ಲ, ಫಂಡಮೆಂಟಲಿಸ್ಟ್ ಅಲ್ಲ, ಫ್ಯಾಸಿಸ್ಟ್ ಅಲ್ಲ. ಇನ್ನೊಂದು ಏನಂತಂದರೆ, ಎರಡನೇ ಸಂಗತಿ ಏನು ಅಂತಂದರೆ, ಕೆಲವೊಂದು ಸತಿ ಕೆಲವು ಭಾಷೆಯ ಸಾಹಿತ್ಯ ಚಿಂತನೆಗಳು ಸಂಗಾತಿಯಾಗದೆ, ಜೊತೆಗಾರ ಆಗಿ ಬರದೆ, ಯಜಮಾನ ಅಥವಾ ಧಣಿಯ ರೂಪದಲ್ಲಿ ಬಂದಾಗ ಕೆಲವೊಂದು ಸತಿ ಕನ್ನಡ ಅದಕ್ಕೆ ಪ್ರತಿರೋಧವನ್ನು ಕೂಡ ತೋರಿಸಿದೆ. ಅದಕ್ಕೂ ಕೂಡ ಕೆಲವು ಉದಾಹರಣೆಗಳನ್ನು ಕೊಡ್ತಾರೆ. ಈಗ ನೋಡ್ರಿ, ಯಾವುದೇ ಒಂದು ಭಾಷೆ ಅಥವಾ ಯಾವುದೇ ಒಂದು ಭಾಷೆಯ ಚಿಂತನೆಗಳು ಧಣಿಯಾಗಿ ಬರೋದು, ಯಜಮಾನಿಕ ಭಾಷೆಯಾಗಿ ಬರುವಂಥದ್ದು ಯಾವಾಗ ಅಂತಂದರೆ, ಆ ಭಾಷೆಯನ್ನು ಆಡುವಂಥ ಜನತೆಯ ಕೈಯಲ್ಲಿ ಅಧಿಕಾರ ಅನ್ನುವಂಥದ್ದು, ರಾಜಕೀಯ ಅಧಿಕಾರ ಅನ್ನುವಂಥದ್ದು ಇದ್ದಾಗ, ಅಥವಾ ಬೇರೆ ಬೇರೆ ರೀತಿಯ ಧಾರ್ಮಿಕ ಇರಲಿ ಅಥವಾ ಸಾಂಸ್ಕೃತಿಕ ಇರಲಿ ಅಥವಾ ಸಾಮಾಜಿಕ ರೂಪದ ಅಧಿಕಾರ ಇರಲಿ, ಈ ರೀತಿ ಅಧಿಕಾರ ಅನ್ನುವಂಥದ್ದು ಇದ್ದಾಗ ಆಯಾ ಭಾಷೆಗಳೇನಾಗ್ತವೆ ಅಂತಂದರೆ ಅಧಿಕಾರಸ್ಥ ಭಾಷೆಗಳಾಗ್ತವೆ. ಆಯಾ ಭಾಷೆಯ ಚಿಂತನೆಗಳು ಅಧಿಕಾರಸ್ಥ ಮನೋಧರ್ಮದ ಚಿಂತನೆಗಳಾಗಿರ್ತವೆ. ಹಿಂಗೂ ಕೂಡ ಕನ್ನಡ ಸಾಹಿತ್ಯ ಏನು ಮಾಡಿದೆ ಅಂತಂದರೆ, ಕನ್ನಡ ಸಾಹಿತ್ಯ ಅಥವಾ ಕನ್ನಡದ ಪ್ರಜ್ಞೆ ಈ ಥರದ ಧಣಿಗಳ ರೂಪದ ಸಾಹಿತ್ಯಿಕ ಚಿಂತನೆಗಳನ್ನು ಕೂಡ ಎದುರಿಸಿದೆ. ಆದರೆ ನಮ್ಮ ಕನ್ನಡದಂಥ ದೇಶ ಭಾಷೆಗಳು ಅವುಗಳನ್ನು ಎದುರುಗೊಂಡು ಅವುಗಳನ್ನು ಹೆಂಗೆ ಸ್ವೀಕರಿಸಬೇಕು ಆ ರೀತಿ ಸ್ವೀಕರಿಸುವಂಥ ಒಂದು ಮನೋಧರ್ಮವನ್ನು, ಧೈರ್ಯವನ್ನು ತೋರಿಸಿದೆ. ಫಾರ್ ಎಕ್ಸಾಂಪಲ್, ಈಗ ಇಂಗ್ಲಿಷ್ ಸಾಹಿತ್ಯ ಅನ್ನುವಂಥದ್ದು ಇವತ್ತಿಗೂ ಕೂಡ ಯಜಮಾನಿಕೆ ಭಾಷೆಯಾಗಿದೆ. ಆದರೆ ಕನ್ನಡ ಏನು ಮಾಡಿದೆ ಅಂತಂದರೆ, ನವ್ಯತೆಯ ಸಂದರ್ಭದಲ್ಲಿ ನಮ್ಮ ನವೋದಯ ಅನ್ನುವಂಥ ಹೊಸಗನ್ನಡ ಸಾಹಿತ್ಯದ ಪ್ರಾರಂಭದ ಸಂದರ್ಭದಲ್ಲಿ ಇಂಗ್ಲೀಷ್ನ ರೊಮ್ಯಾಂಟಿಸಿಸಮ್ನನ್ನು ನಾವು ನವೋದಯವನ್ನಾಗಿ ಮಾಡಿಕೊಂಡು ಇಲ್ಲಿನ ಜಾಯಮಾನಕ್ಕೆ ಒಗ್ಗಿಸಿಕೊಂಡ್ವಿ. ವರ್ಡ್ಸ್ವರ್ತನನ್ನು ನಾವು ಇಲ್ಲಿನ ಸಂದರ್ಭಕ್ಕೆ ಅಳವಡಿಸ್ಕೊಂಡ್ವಿ, ಆದರೆ ಕುರುಡಾಗಿ ಅನುಸರಿಸಲಿಲ್ಲ. ಅದೇ ರೀತಿ ಪ್ರೋಗ್ರೆಸಿವ್ ಲಿಟ್ರೇಚರ್ ಅನ್ನುವಂಥ ಒಂದು ಚಳುವಳಿಯನ್ನು ನಾವು ಪ್ರಗತಿಶೀಲ ಸಾಹಿತ್ಯವನ್ನಾಗಿ ನಾವು ಬದಲಾಯಿಸಿಕೊಂಡು ಇಲ್ಲಿನ ಸಂದರ್ಭಕ್ಕೆ ಅನ್ವಯಿಸುವಂಗೆ ರೈತ ಚಳುವಳಿ ಅಥವಾ ಕಾರ್ಮಿಕ ಚಳುವಳಿ, ಸ್ತ್ರೀ ಹೋರಾಟ ಅಥವಾ ಸ್ತ್ರೀ ಶೋಷಣೆ ಏನೇನಾಗ್ತಾ ಇದೆ ಇದನ್ನು ಬಿಂಬಿಸೋದಕ್ಕೆ ನಾವು ಅದನ್ನು ರೂಪಿಸ್ಕೊಂಡ್ವಿ. ಮೂಲವಾಗಿ ಆ ಸಾಹಿತ್ಯ ತತ್ವಗಳು ಕೆಲವೊಮ್ಮೆ ಬೇರೆ ಭಾಷೆದ್ದಾಗಿರ್ಬೋದು, ಬೇರೆ ದೇಶದ್ದಾಗಿರ್ಬೋದು. ಆದರೆ ನಾವು ಅದನ್ನು ತಗೊಳ್ಬೇಕಾದ್ರೆ ನಾವೇನು ಮಾಡಿದ್ವಿ ಅಂತಂದರೆ ನಮ್ಮತನಕ್ಕೆ ಅದನ್ನು ಒಗ್ಗಿಸ್ಕೊಂಡ್ವಿ. ಸೊ ಹಾಗಾಗಿ ಧಣಿ ರೂಪದಲ್ಲಿ ಬಂದಾಗ ನಾವು ಅದನ್ನು ನಿರಾಕರಿಸಿದ್ವಿ, ಅದನ್ನು ಮಾರ್ಪಡಿಸಿ ನಮ್ಮ ತನಕ್ಕೆ ಒಗ್ಗುವಂತೆ ಅದನ್ನು ಬದಲಾಯಿಸ್ಕೊಂಡಿದ್ವಿ. ಅದೇ ರೀತಿ ಮಾಡರ್ನಿಸಮ್ ಅನ್ನುವಂಥ ಸಾಹಿತ್ಯಿಕ ಚಿಂತನೆಯನ್ನು ನಾವು ನವ್ಯತೆ ಅಂತಂತ ಅದನ್ನು ನಾವೇನು ಮಾಡ್ಕೊಂಡಿದ್ದೀವಿ ಅಂತಂದರೆ ನಮ್ಮ ಕಾಲಮಾನ ಸಂದರ್ಭಕ್ಕೆ ಅನ್ವಯ ಆಗುವಂಗೆ ಒಗ್ಗುವಂತೆ ಅದನ್ನು ನಾವು ಬದಲಾಯಿಸ್ಕೊಂಡು ನಾವು ಅದನ್ನು ಅಳವಡಿಸ್ಕೊಳ್ತಾ ಇದ್ದೀವಿ. ಅದೇ ರೀತಿ ತೆಲುಗಿನ ದಿಗಂಬರ ಸಾಹಿತ್ಯ ಇರಲಿ, ಮರಾಠಿ ಸಾಹಿತ್ಯ ಇರಲಿ ಅಥವಾ ಕಪ್ಪು ಸಾಹಿತ್ಯ, ನೀಗ್ರೋ ಸಾಹಿತ್ಯಗಳಿರಲಿ, ಇವನ್ನ ನಾವೇನು ಮಾಡ್ಕೊಂಡಿದ್ದೀವಿ ಅಂತಂದರೆ ನಮ್ಮ ದಲಿತ ಬಂಡಾಯ ಸಾಹಿತ್ಯಕ್ಕೆ ಪೂರಕವಾಗಿ, ಪ್ರೇರಕವಾಗಿ. ಯಾಕಂದರೆ ಈ ಎರಡೂ ಸಾಹಿತ್ಯ ಸಂಸ್ಕೃತಿಗಳು ಕೂಡ ಒಂದೇ ರೀತಿಯ ಪರಿಸ್ಥಿತಿಯನ್ನು ಎದುರಿಸ್ತಿದ್ದಂಥ ಕಾರಣದಿಂದ ಅದನ್ನು ನಾವು
ತುಂಬ ಗೌರವದಿಂದ ತುಂಬ ಸಹಜವಾಗಿರುವಂಥ ಒಂದು ನೆಲೆಯಲ್ಲಿ ಸ್ವೀಕರಿಸಿದ್ದೀವಿ. ಈ ರೀತಿ ಸಾಧ್ಯ ಆಗಿದೆ. ಇಲ್ಲಿ ಎರಡು ರೀತಿ ಹೇಳ್ತಾ ಇರುವಂಥ ರಮತ್ ತರೀಕೆರೆಯವರು ಏನು ಅಂತಂದರೆ, ಯಾವುದೇ ಭಾಷೆಯ ಅಥವಾ ಯಾವುದೇ ಪ್ರದೇಶದ, ಅದು ದೇಶ ಇರಲಿ ಅಥವಾ ವಿದೇಶ ಇರಲಿ, ಸಾಹಿತ್ಯ ಅಥವಾ ಸಾಹಿತ್ಯ ಚಿಂತನೆಗಳು ಸಂಗಾತಿಯಾಗಿ ಜೊತೆಗಾರ ಅಥವಾ ಜೊತೆಗಾತಿಯಾಗಿ ಬಂದಾಗ ನಮ್ಮ ಭಾಷೆ ಅದನ್ನು ಯಾವತ್ತೂ ಕೂಡ ಸ್ವೀಕರಿಸಿದೆ. ಇನ್ನೊಂದು ಏನಂತಂದರೆ, ಯಾವುದೇ ಸಾಹಿತ್ಯಿಕ ಚಿಂತನೆ ಅಥವಾ ಭಾಷೆ ಧಣಿಗಳ ರೂಪದಲ್ಲಿ, ಯಜಮಾನಿಕೆಯ ರೂಪದಲ್ಲಿ ಬಂದಾಗ, ಹೇರಿಕೆಯ ರೂಪದಲ್ಲಿ ಬಂದಾಗ ಅದರ ಜೊತೆ ನಮ್ಮ ಕನ್ನಡ ಅಷ್ಟೇ ಧೀಮಂತತೆಯಿಂದ, ಘನತೆಯಿಂದ ತನ್ನ ಸಂಬಂಧವನ್ನು ಸ್ಥಾಪಿಸ್ಕೊಂಡಿದೆ. ಮತ್ತು ಅದನ್ನು ಏನು ಮಾಡ್ಕೊಂಡಿದೆ ಅಂತಂದರೆ, ತನ್ನ ನೆಲೆಗೆ, ತನ್ನ ಹಿತಾಸಕ್ತಿಗೆ ಪೂರಕವಾಗುವಷ್ಟರ ಮಟ್ಟಿಗೆ ಅದನ್ನು ಒಳಗೊಂಡಿದೆ, ಉಳಿದಂತೆ ಅದನ್ನು ತಿರಸ್ಕರಿಸಿದೆ. ಹಾಗಾಗಿ ಏನಂತಂದರೆ, ಈ ಎರಡೂ ರೀತಿಯ ಸಂಬಂಧಗಳಲ್ಲೂ ಕೂಡ ನಮ್ಮ ಕನ್ನಡ ಸಾಹಿತ್ಯ ಚಿಂತನೆ ಎನ್ನುವಂಥದ್ದು ಬೆಳ್ಕೊಂಡು ಬಂದಿದೆ ಮತ್ತು ಕನ್ನಡತನವನ್ನು ರೂಪಿಸ್ಕೊಂಡು ಬಂದಿದೆ, ಕನ್ನಡತನದ ಚಿಂತನೆಯನ್ನು ರೂಪಿಸ್ಕೊಂಡು ಬಂದಿದೆ. ಹಾಗಾಗಿ ಈ ಎರಡೂ ಸಂದರ್ಭಗಳಲ್ಲಿ ಬೇರೆ ಬೇರೆ ಸಾಹಿತ್ಯ ಚಿಂತನೆಗಳನ್ನು, ಬೇರೆ ಬೇರೆ ಸಾಹಿತ್ಯ ಪಠ್ಯಗಳನ್ನು ಕನ್ನಡ ಸ್ವೀಕರಿಸಿರುವಂಥ ಕಾರಣದಿಂದ, ಅದರ ಜೊತೆ ಅನುಸಂಧಾನ ನಡೆಸಿರುವಂಥ ಕಾರಣದಿಂದ ಕನ್ನಡ ಸಾಹಿತ್ಯ ಚಿಂತನೆ ಅನ್ನುವಂಥದ್ದು ಮೂಲಭೂತವಾದಿ ಅಲ್ಲ ಅನ್ನುವಂಥದ್ದು ಇಲ್ಲಿನ ಪ್ರತಿಪಾದನೆ. ನೆಕ್ಸ್ಟು, ಹಾಗಾದರೆ ಈಗ ನಾವು ವಿವರವಾಗಿ ಕನ್ನಡ ಸಾಹಿತ್ಯ ಮೀಮಾಂಸೆ ಅನ್ನುವಂಥದ್ದನ್ನೇನು ನಾವು ಹುಡುಕೋದಕ್ಕೆ, ನಮ್ಮ ತನವನ್ನು ಹುಡುಕೋದಕ್ಕೆ ಹೊರಟಿದ್ದೀವಲ್ಲ, ಇದರಲ್ಲಿ ಅತ್ಯಂತ ಮುಖ್ಯವಾಗಿರುವಂಥ ಪರಿಕಲ್ಪನೆ ಸಾಹಿತ್ಯ. ಯಾಕೆಂತಂದರೆ ಕನ್ನಡ ಕಾವ್ಯ ಚಿಂತನೆ, ಭಾರತೀಯ ಕಾವ್ಯ ಚಿಂತನೆ, ಕಾವ್ಯ ಮೀಮಾಂಸೆಗೆ ಪರ್ಯಾಯವಾಗಿ ನಾವು ಕನ್ನಡ ಕಾವ್ಯ ಮೀಮಾಂಸೆಯನ್ನು ಕಟ್ತಾ ಇಲ್ಲ, ಬದಲಿಗೆ ಕನ್ನಡ ಸಾಹಿತ್ಯ ಮೀಮಾಂಸೆ ಅಥವಾ ಮೀಮಾಂಸೆಯ ಬದಲಿಗೆ ಕನ್ನಡ ಸಾಹಿತ್ಯ ಚಿಂತನೆಯನ್ನು ಕಟ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಈಗ ಮೊದಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಸಾಹಿತ್ಯ ಅಂತಂದರೆ ಏನು ಅಂತಂದ್ಬಿಟ್ಟು. ಇದು ಮೊದಲನೇ ಪ್ರಶ್ನೆ. ಸಾಹಿತ್ಯ ಅಂತಂತಂದರೆ ಡಿಕ್ಷನರಿಯ ಅರ್ಥದಲ್ಲಿ ನಾವು ಗಮನಿಸೋದಾದರೆ, ಒಂದು ಕಾರ್ಯಕ್ಕೆ ಬೇಕಾಗಿರುವಂಥ ಅಥವಾ ನಿರ್ದಿಷ್ಟವಾಗಿ ಹೇಳೋದಾದರೆ ಅಡುಗೆಗೆ ಬೇಕಾಗಿರುವಂಥ ತರಕಾರಿಗಳು, ಇದನ್ನು ಸಾಹಿತ್ಯ ಅಂತಂತ ಕರೆಯಲಾಗಿದೆ. ಸಾಹಿತ್ಯ ಅಂತಂದರೆ ಉತ್ತರ ಕರ್ನಾಟಕದ ಕಡೆ ಸಾಹಿತ್ಯ ಅಂತಂತಂದರೆ ಅಡುಗೆ ಮಾಡೋದಕ್ಕೆ ಬೇಕಾಗಿರುವಂಥ ತರಕಾರಿ ಸಾಮಗ್ರಿಗಳನ್ನು ಸಾಹಿತ್ಯ ಅಂತಂತ ಕರೀತಾರೆ. ವಚನಕಾರರು ಲಿಂಗ ಸಾಹಿತ್ಯ ಅನ್ನುವಂಥ ಪದವನ್ನು ಬಳಸಿದ್ದಾರೆ. ಇಲ್ಲಿ ಸಾಹಿತ್ಯ ಅಂತಂದರೆ ಏನಂತಂದರೆ ಅರ್ಥ ಸಹಿತ, ಲಿಂಗ ಸಹಿತ. ಸಹಿತ ಅಂತಂದರೆ ಇಲ್ಲಿ ಏನಂತಂದರೆ ಜೊತೆ, ಅಂದರೆ ಜೊತೆಯಲ್ಲಿ ಸಂಬಂಧ, ಇಲ್ಲಿ ಒಂದು ಸಂಬಂಧವನ್ನು ಸೂಚಿಸ್ತಾ ಇದೆ. ಸೊ ಹಾಗಾಗಿ ಏನಂತಂದರೆ ಇಲ್ಲಿ ಸಾಹಿತ್ಯ ಅನ್ನುವಂಥ ಪದ ಬೇರೆ ಬೇರೆ ಅರ್ಥಗಳನ್ನು ಹೊಂದಿದೆ. ಒಂದು ಸಾಹಿತ್ಯ ಏನು ಹೇಳ್ತಾ ಇದೆ ಅಂತಂದರೆ ಆಹಾರ ಸಾಮಗ್ರಿಗಳು ಅನ್ನುವಂಥ ಅರ್ಥವನ್ನು ಒಂದು ಅರ್ಥ ಹೇಳ್ತಾ ಇದ್ದರೆ, ಇನ್ನೊಂದು ಸಾಹಿತ್ಯ ಅನ್ನುವಂಥದ್ದು ಸಂಬಂಧವನ್ನು ಹೇಳ್ತಾ ಇದೆ. ಸಹಿತ ಅನ್ನುವಂಥದ್ದು, ಲಿಂಗ ಸಹಿತ ಅಂದರೆ ಸಂಬಂಧ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ವಚನಕಾರರು ಆ ಥರ ಹೇಳ್ತಾ ಇದ್ದಾರೆ. ಒಂದು ಉದಾಹರಣೆಯನ್ನು ಕೂಡ ರಮತ್ ತರೀಕೆರೆ ಹೇಳ್ತಾರೆ. ಲಿಂಗ ಸಾಹಿತ್ಯವಿಲ್ಲದವರ ಎನ್ನೆನಯ್ಯ ಅಂತ. ಲಿಂಗ ಸಾಹಿತ್ಯವಿಲ್ಲದವರ ಅಂದರೆ ಲಿಂಗದ ಜೊತೆ ಸಂಬಂಧ ಇಲ್ಲದೆ ಇರುವಂಥವ್ರನ್ನ ಎನ್ನವರು ಅಂತ ನಾನು ಯಾವತ್ತೂ ಕೂಡ ಹೇಳಲ್ಲ, ನನ್ನವರು ಅಂತ ಹೇಳಲ್ಲ. ನಿನ್ನ ಜೊತೆ ಸಂಬಂಧ ಇರುವಂಥವ್ರು ಮಾತ್ರ ನನ್ನ ಜೊತೆನೂ ಕೂಡ ಸಂಬಂಧ ನಾನು ಅಂಥವ್ರ ಜೊತೆ ಸಂಬಂಧ ಇಟ್ಕೊಳ್ತೀನಿ ಅಥವಾ ಅಂಥವ್ರ ಒಡನಾಟ ಮಾಡ್ತೀನಿ ಅಂತ. ನೋಡಿ, ಇದು ವರ್ಡ್ ಮೀನಿಂಗ್, ಇದು ಶಬ್ದಶಃ ಅರ್ಥ, ಅಕ್ಷರಶಃ ಅರ್ಥ. ಇನ್ನು ಒಂದು ಪರಿಕಲ್ಪನೆಯಾಗಿ ಸಾಹಿತ್ಯ ಅಂತಂದರೆ ಏನು ನೋಡ್ರಿ, ನಮ್ಮ ಸಂಸ್ಕೃತ ಕಾವ್ಯ ಮೀಮಾಂಸೆಯಲ್ಲಿ ಒಂದು ಸೂತ್ರ ಇದೆ, ಶಬ್ದಾರ್ಥವು ಸಹಿತವು ಕಾವ್ಯ ಅಂತ. ಶಬ್ದ ಅರ್ಥಗಳಿಂದ ಕೂಡಿರುವಂಥದ್ದು ಮತ್ತು ಹಿತವನ್ನು ಕೊಡುವಂಥದ್ದು ಸಾಹಿತ್ಯ ಅಂತ. ಸೊ ಹಾಗಾಗಿ ಸಾಹಿತ್ಯ ಅಂತಂತಂದರೆ ಅದು ಹಿತವನ್ನು ಕೊಡಬೇಕು ಅನ್ನುವಂಥದ್ದು ಒಂದು ಅರ್ಥ ಇದೆ. ಇನ್ನೊಂದು ಅರ್ಥ ಶಬ್ದ ಮತ್ತು ಅರ್ಥಗಳಿಂದ ಕೂಡಿರಬೇಕು ಅಂತಂದ್ಬಿಟ್ಟು. ಇವೆಲ್ಲನೂ ಕೂಡ ಅಂದರೆ ಇದು ಈಗಾಗಲೇ ಮೊದಲು ಎರಡು ವ್ಯಾಖ್ಯೆಗಳನ್ನು ನೋಡಿದ್ವಿ. ಈಗ ನಂತರ ಏನು ಅಂತಂದರೆ ಹಿತವನ್ನು ಕೊಡುವಂಥದ್ದು ಸಾಹಿತ್ಯ. ಇನ್ನೂ ಮುಂದೆ ಬಂದರೆ ಅಕ್ಷರ ರೂಪದಲ್ಲಿರುವಂಥದ್ದು ಸಾಹಿತ್ಯ ಅಂತ ಪರಿಗಣಿಸಿದ್ವಿ. ಯಾವುದು ಲಿಖಿತ ರೂಪದಲ್ಲಿದೆ, ಅದು ಶಾಸನಗಳಲ್ಲಿರಲಿ, ಮರಗಳ ತುಂಡುಗಳ ಮೇಲೆ ಏನೋ ಬರೆಯಲ್ಪಟ್ಟಿರಲಿ,
ಅಥವಾ ಮೂಳೆಗಳ ಮೇಲೆ ಬರೆಯಲ್ಪಟ್ಟಿರಲಿ, ಕಲ್ಲುಗಳ ಮೇಲೆ ಬರೆಯಲ್ಪಟ್ಟಿರಲಿ, ಅಥವಾ ತಾಮ್ರದ ಹಲಿಗೆಗಳ ಮೇಲೆ ಬರೆಯಲ್ಪಟ್ಟಿರಲಿ, ಅಥವಾ ಕಾಗದದ ಮೇಲೆ ಬರೆಯಲ್ಪಟ್ಟಿರಲಿ, ಚರ್ಮದ ಮೇಲೆ ಬರೆಯಲ್ಪಟ್ಟಿರಲಿ, ಮಣ್ಣಿನ ಮೇಲೆ ಅದನ್ನು ಬರೆಯಲ್ಪಟ್ಟಿದ್ರೆ, ಅಕ್ಷರ ರೂಪದಲ್ಲಿದ್ದರೆ ಅದನ್ನು ನಾವೇನು ಮಾಡಿದ್ದೀವಿ ಅಂತಂದರೆ ಸಾಹಿತ್ಯ ಅಂತಂತ ಪರಿಗಣಿಸ್ತಾ ಇದ್ದೀವಿ. ಆದರೆ ಇದು ತುಂಬ ಸೀಮಿತವಾಗಿರುವಂಥ ಒಂದು ಅರ್ಥ. ಯಾಕೆ ಅಂತಂತಂದರೆ ಅಕ್ಷರ ರೂಪದಲ್ಲಿರುವಂಥದ್ದು ಮಾತ್ರ ಸಾಹಿತ್ಯನ ಅಂತಂತ ಪರಿಗಣಿಸಿದ್ರೆ ನಮ್ಮ ಜನಪದ ಸಾಹಿತ್ಯ ಪೂರ್ತಿ ಅದರಿಂದ ಹೊರಗಡೆ ಇರಬೇಕಾಗತ್ತೆ. ಸೊ ಮತ್ತು ನಮ್ಮ ತತ್ವಪದಗಳು ಕೂಡ ಅಕ್ಷರ ರೂಪಕ್ಕೆ ಬಂದಿದ್ದು ಇತ್ತೀಚೆಗೆ. ನಂತರ ಅದೇ ರೀತಿ ನಮ್ಮ ಜನಪದ ಮಹಾಕಾವ್ಯಗಳು ಕೂಡ ಅಕ್ಷರ ರೂಪಕ್ಕೆ ಬಂದದ್ದು ಇತ್ತೀಚೆಗೆ. ಹಾಗಾಗಿ ಏನು ಅಂತಂದರೆ, ಆದರೆ ಅವನ್ನ ನಾವು ಸಾಹಿತ್ಯ ಅಂತ ಪರಿಗಣಿಸ್ತಾ ಇದ್ದೀವಿ. ಈವನ್ ಒಂದು ಕಾಲದಲ್ಲಿ ನಾವಿವತ್ತು ವಚನ ಸಾಹಿತ್ಯ ಅಂತ ನಾವು ಕರಿತಾ ಇದ್ದೀವಿ. ಆದರೆ ಹಿಂದೆ ವಚನವನ್ನು ನಾವು ಸಾಹಿತ್ಯ ಅಂತ ಪರಿಗಣಿಸ್ತಾ ಇರಲಿಲ್ಲ, ಅಕ್ಷರ ರೂಪದಲ್ಲಿದ್ದಾಗ್ಯೂ ಕೂಡ. ಸೊ ಈ ಥರದ್ದು ಎಲ್ಲ ವೈರುಧ್ಯಗಳಿದೆ. ಆದ್ರೂ ಕೂಡ ಇಲ್ಲಿ ಒಂದು ವಾದ ಇರುವಂಥದ್ದು ಏನು ಅಂತಂದರೆ, ಅಕ್ಷರ ರೂಪದಲ್ಲಿರುವಂಥದ್ದು ಸಾಹಿತ್ಯ ಅಂತ ತಂದ್ಬಿಟ್ಟು. ಹಾಗಾದರೆ ಈಗ ಒಂದು ತ್ರಿಪದಿ ಹೆಣ್ಮಕ್ಳ ಅದನ್ನು ಹೇಳ್ತಾರೆ. ಈಗ ನಮಗೆ ಪಠ್ಯಗಳಾಗಿನೂ ಕೂಡ ನಾವು ಪಠ್ಯಪುಸ್ತಕಗಳಲ್ಲಿ ನಾವು ಓದ್ತಾ ಇದ್ದೀವಿ. ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಕ್ಕೆ, ಕೂಸು ಕಂದಯ್ಯ ಒಳಹೊರಗೆ ಆಡಿದರೆ ಬೀಸಣಿಗೆ ಗಾಳಿ ಸುಳಿದಾವ ಅಂತಂದ್ಬಿಟ್ಟು. ಈ ತ್ರಿಪದಿ ಎಂದೂ ಕೂಡ ಯಾರೂ ಬರೆದಿಟ್ಟದ್ದಲ್ಲ, ತೀರಾ ಇತ್ತೀಚೆಗೆ ಅದು ಮುದ್ರಿತ ರೂಪದಲ್ಲಿ ಬಂದಿದೆ. ಎಷ್ಟು ಸುಂದರವಾಗಿರುವಂಥ ತ್ರಿಪದಿಯನ್ನು ನಾವು ಸಾಹಿತ್ಯ ಅಂತ ಒಪ್ಕೊಂಡಿಲ್ಲ ಅಂತಂದರೆ, ಅಕ್ಷರ ರೂಪದಲ್ಲಿ ಅದು ಇಲ್ಲ ಅನ್ನುವಂಥ ಕಾರಣಕ್ಕೆ ನಾವು ಮತ್ತೆ ಹಂಗಾದ್ರೆ ಸಾಹಿತ್ಯ ಅಂತ ಯಾವುದನ್ನು ಕರಿಬೇಕು ಅನ್ನುವಂಥದ್ದೊಂದು ಪ್ರಶ್ನೆ. ಸೊ ಹಾಗಾಗಿ ಇಂಥವೆಲ್ಲನೂ ಕೂಡ ಏನು ಅಂತಂತಂದರೆ ಕೆಲವೊಂದು ಮಿತಿಗಳನ್ನು ತಂದುಬಿಡುತ್ತೆ. ಅಕ್ಷರ ರೂಪದಲ್ಲಿರುವಂಥದ್ದು ಮಾತ್ರ ಸಾಹಿತ್ಯ ಅಂತ. ಹಾಗಾಗಿ ಏನು ಅಂತಂದರೆ, ಬರಹದ ಹಂಗಿಲ್ಲದ, ಅಕ್ಷರದ ಹಂಗಿಲ್ಲದೆ ಇರುವಂಥ ಮಾತಿನ ರೂಪದಲ್ಲಿರುವಂಥ, ಅಂದರೆ ಮಾತಿನ ರೂಪದಲ್ಲಿರುವಂಥ ಅಂತಂದರೆ ಹೇಳುವಂಥವರು ಮತ್ತು ಕೇಳುವಂಥವ್ರು ಇವರಿಬ್ಬರು ಇರ್ತಾರೆ. ಈ ಹೇಳುವಂಥ ಮತ್ತು ಕೇಳುವಂಥ ಈ ಸಾಹಿತ್ಯ ಇದೆಯಲ್ಲ, ಇದನ್ನು ಕೂಡ ಸಾಹಿತ್ಯನೇ. ಇಲ್ಲೇ ಸ್ವಲ್ಪ ನಾನು ಹಿಂದಕ್ಕೆ ಹೋದರೆ, ಬರಹ ರೂಪದಲ್ಲಿರುವಂಥದ್ದು ಸಾಹಿತ್ಯ ಅಂತಂತಂದರೆ, ಬರಹ ರೂಪದಲ್ಲಿರುವಂಥದ್ದು ಎಲ್ಲನೂ ಕೂಡ ಸಾಹಿತ್ಯ ಅನ್ನುವಂಥದ್ದನ್ನು ಕೂಡ ಒಂದು ಪ್ರಶ್ನೆ. ಈಗ ನಾವೇನು ತಿಳ್ಕೊಂಡಿದ್ದೀವಿ, ಬರಹ ರೂಪದಲ್ಲಿರುವಂಥ ಕಥೆ, ಕಾವ್ಯ, ಕಾದಂಬರಿ, ನೀಳ್ಗತೆಗಳು ಇವೆಲ್ಲ ಸಾಹಿತ್ಯ ಅಂತ, ಅಂದರೆ ಸೃಜನ ರೂಪದಲ್ಲಿರುವಂಥದ್ದು, ಕ್ರಿಯೇಟಿವ್ ಆಗಿರುವಂಥದ್ದು ಅಂತ. ಹಾಗಾದರೆ ಬರಹ ರೂಪದಲ್ಲಿರುವಂಥ ವಿಮರ್ಶೆ, ಪತ್ರಿಕಾ ಲೇಖನ, ವಿಜ್ಞಾನ ಬರಹ, ಅಥವಾ ವೈಚಾರಿಕ ಪ್ರಬಂಧಗಳು, ಅಥವಾ ಒಂದು ರಾಜಕೀಯ ವಿಮರ್ಶೆ, ಸಮಾಜಶಾಸ್ತ್ರದ ಕೃತಿಗಳು, ರಾಜ್ಯಶಾಸ್ತ್ರದ ಲೇಖನಗಳು, ಅಥವಾ ತತ್ವಶಾಸ್ತ್ರ, ಇವನ್ನೆಲ್ಲ ಏನಂತ ಕರೆಯೋದು? ಇವು ಸಾಹಿತ್ಯ ಆಗ್ತವಾ ಇಲ್ವಾ ಅನ್ನುವಂಥದ್ದೊಂದು ಪ್ರಶ್ನೆ. ನೋಡ್ರಿ, ಇದು ಎಷ್ಟು ಸಂಕೀರ್ಣವಾಗಿದೆ ಅಂತಂತಂದರೆ, ಎಷ್ಟು ಸುಲಭನೋ ಅಷ್ಟು ಸಂಕೀರ್ಣವಾಗಿದೆ. ಹಾಗಾಗಿ ಸಾಹಿತ್ಯದ ವ್ಯಾಖ್ಯೆ ಕಾಲದಿಂದ ಕಾಲಕ್ಕೆ ಬದಲಾವಣೆ ಆಗ್ತಾ ಹೋಗಿದೆ. ಸಾಹಿತ್ಯ ಯಾವತ್ತೂ ಕೂಡ ಚಲನಶೀಲವಾಗಿರುವಂಥದ್ದು, ಇದು ಪ್ರಕ್ರಿಯಾತ್ಮಕವಾಗಿರುವಂಥದ್ದು, ಪ್ರೋಸೆಸ್. ಈ ಪ್ರೋಸೆಸ್ ಉದ್ದಕ್ಕೂ ಕೂಡ ನಡ್ಕೊಂಡು ಬಂದಿದೆ. ಆ ಪ್ರೋಸೆಸ್ಗೆ ಅನುಗುಣವಾಗಿ ಸಾಹಿತ್ಯದ ಬಗೆಗಿನ ವ್ಯಾಖ್ಯೆಗಳು ಕೂಡ ಬದಲಾಗಿದೆ. ಹಾಗಾಗಿ ಒಂದು ಕಡೆ ಅಕ್ಷರ ರೂಪದಲ್ಲಿರುವಂಥದ್ದು ಸಾಹಿತ್ಯ ಅಂತದ್ದು ಒಪ್ಕೊಳ್ಳಲಾಯಿತು. ಅದೇ ಸಂದರ್ಭದಲ್ಲಿ ಅಕ್ಷರ ರೂಪದಲ್ಲಿರುವಂಥ ಕಾವ್ಯಗಳು ಅಥವಾ ಅಕ್ಷರ ರೂಪದಲ್ಲಿರುವಂಥ ಸೃಜನಶೀಲ ಬರಹಗಳು ಇವನ್ನ ಸಾಹಿತ್ಯ ಅಂತ ಒಪ್ಕೊಳ್ಳಲಾಯಿತು. ಉಳಿದಿರುವಂಥದ್ದನ್ನು ಹೊರಗಿಡಲಾಯಿತು. ಆದರೆ ಕ್ರಮೇಣ ಅಕ್ಷರ ರೂಪದಲ್ಲಿರುವಂಥ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹೊಟ್ಟೆಯಲ್ಲೇ ದಕ್ಷಿಣ ಅಮೇರಿಕಾ ಅನ್ನುವಂಥ BGL ಸ್ವಾಮಿಯವರ ಒಂದು ಕೃತಿ ಯಾವ ಕಾದಂಬರಿಗೂ ಕೂಡ ಕಡಿಮೆ ಇಲ್ಲ. ಅದೇ ರೀತಿ ಹಸಿರು ಹೊನ್ನು ಅನ್ನುವಂಥ ಅವ್ರದ್ದೇ ಆಗಿರುವಂಥ ಕೃತಿ, ಬೃಹದಾರಣ್ಯಕ ಅನ್ನುವಂಥ ಅವ್ರದ್ದೇ ಆಗಿರುವಂಥ ಕೃತಿ ಯಾವ ಕಾದಂಬರಿಗಿಂತ ಕಡಿಮೆ ಇಲ್ಲ. ಅದೇ ರೀತಿ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರ ವಿಜ್ಞಾನದ ಬರಹಗಳಿದವಲ್ಲ, ಎಷ್ಟು ಸಾಹಿತ್ಯಿಕವಾಗಿದೆ ಅಂತಂದರೆ, ಎಷ್ಟು ಖುಷಿಯನ್ನು ಕೊಡ್ತವೆ ಅಂತಂತಂದರೆ, ನೀವು ಅದನ್ನು ಸಾಹಿತ್ಯ ಅಲ್ಲ ಅಂತಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಬರಹಗಳು ಅಕ್ಷರ ರೂಪದಲ್ಲಿರುವಂಥದ್ದು. ಹಾಗಾಗಿ ಅಕ್ಷರ ರೂಪದಲ್ಲಿರುವಂಥದ್ದು ಯಾವುದು ಸಾಹಿತ್ಯ, ಯಾವುದು ಸಾಹಿತ್ಯ ಅಲ್ಲ ಅಂತ ತೀರ್ಮಾನ ಮಾಡುವಂಥದ್ದು ಇವತ್ತು ಹೆಚ್ಚು ಕಷ್ಟಕರವಾಗಿರುವಂಥ ಸಂಗತಿ. ಈ ಮುಂದಕ್ಕೆ ನಾನು ಹೇಳ್ದಂಗೆ ಬರಹ ರೂಪದಲ್ಲಿಲ್ಲದೆ ಇರುವಂಥ, ಮಾತಿನ ರೂಪದಲ್ಲಿರುವಂಥ
ಯಾರೋ ಒಬ್ರು ಹೇಳ್ತಾ ಇರ್ತಾರೆ, ಕೇಳುವಂಥವ್ರು ಇರ್ತಾರೆ. ಕುಮಾರವ್ಯಾಸನೇ ಹೇಳ್ತಾನೆ ಏನು ಅಂತಂದ್ರೆ, ಹಲಗೆ ಬಳಪವ ಪಿಡಿಯದೊಂದು ಅಗ್ಗಳಿಕೆ. ಹಾಗಾದ್ರೆ ಅವನ ಕಾವ್ಯವನ್ನ ಹೆಂಗೆ ಹೇಳಿದಾನೆ, ಕರ್ನಾಟಕ ಭಾರತ ಕಥಾಮಂಜರಿಯನ್ನ ಕುಮಾರವ್ಯಾಸ ಭಾರತವನ್ನ ಹೆಂಗೆ ಹೇಳಿದಾನೆ? ಹಲಗೆ ಬಳಪವನ ಎಂದೂ ಕೂಡ ನಾನು ಹಿಡಿದಿಲ್ಲ ಅಂತಂತಂದ್ರೆ ಅವನು ಬಹುಶಃ ಅವನು ಹೇಳಿರ್ಬೋದಾ, ಹಾಡಿರ್ಬೋದಾ ತನ್ನ ಕವಿತೆಯನ್ನ. ನಂತರದವರು ಅದನ್ನ ಹಂಗೇನೆ ಕಂಠಸ್ಥ ಮಾಡಿಕೊಂಡು ಮನಸ್ಥ ಮಾಡಿಕೊಂಡು ನಂತರದವ್ರಿಗೆ ಅದನ್ನು ಹೇಳ್ತಾ ಹೋಗಿದ್ದಾರೆ. ಈ ಪರಂಪರೆ ನಮ್ಮಲ್ಲಿ ಮೊದಲಿಂದನೂ ಕೂಡ ಇದೆ. ದೇವಸ್ಥಾನದ ಕಟ್ಟೆ ಮೇಲೆ ಕೂತ್ಕೊಂಡು ಜನ ಹಾಡ್ತಾ ಇದ್ರು, ಗಮಕ ಮಾಡ್ತಾ ಇದ್ರು. ಸೊ ಇದು ಸಾಹಿತ್ಯ ಅಲ್ವಾ? ಮಾತಿನ ರೂಪದಲ್ಲಿರುವಂಥ ತೋಂಡಿ ಸಾಹಿತ್ಯ ಕಲಿತಾರೆ, ತೋಂಡಿ ಸಾಹಿತ್ಯ ಅಂತಂತ ಹೇಳ್ತಾರೆ. ಇಂಥವನ್ನು ನಾವು ಸಾಹಿತ್ಯ ಅಲ್ಲ ಅಂತಂತ ಹೆಂಗೆ ಹೇಳೋದಕ್ಕಾಗುತ್ತೆ? ತತ್ವಪದಗಳನ್ನ ಹಾಡ್ಕೊಂಡೇ ಬರಲಾಗಿದೆ, ಜನಪದ ಕಾವ್ಯಗಳನ್ನು ಹಾಡ್ಕೊಂಡೇ ಬರಲಾಗಿದೆ, ವಚನಗಳನ್ನು ಕೂಡ ಹಾಡ್ಕೊಂಡು ಬರ್ತಾ ಇದ್ರು. ಸೊ ಹಾಗಾಗಿ ಏನು ಅಂತಂದರೆ, ಈ ಥರ ಅಕ್ಷರ ರೂಪದಲ್ಲಿರುವ ಇಲ್ಲದೆ ಇರುವಂಥ, ಬರಹ ರೂಪದಲ್ಲಿ ಇಲ್ಲದೆ ಇರುವಂಥ ಈ ಬಗೆಯ ಹೇಳುವ ಕೇಳುವ ಸಾಹಿತ್ಯ ಇದೆಯಲ್ಲ, ಇಂಥ ಸಾಹಿತ್ಯಗಳು ಇದನ್ನು ನಾವು ಸಾಹಿತ್ಯದ ವ್ಯಾಪ್ತಿಯಲ್ಲಿ ತರೋದಕ್ಕೆ ಸಾಧ್ಯ ಇದೆಯಾ? ಇದನ್ನು ಕೂಡ ನಾವು ಸಾಹಿತ್ಯ ಅಂತ ಅನ್ಬೋದಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವು ಎದುರುಗೊಳ್ಳಬೇಕಾಗತ್ತೆ. ಸೊ ಮತ್ತೆ ಇದರ ಜೊತೆಗೆ ನಾವು ಇವತ್ತಿನ ಸಂದರ್ಭದಲ್ಲಿ ನಾವು ನೋಡೋದಾದರೆ ಕಾದಂಬರಿ, ಜೀವನ ಚರಿತ್ರೆ, ಆತ್ಮಚರಿತ್ರೆ, ವಿಮರ್ಶೆ, ಸಂಶೋಧನೆ, ಮಾನವಿಕ ಅಥವಾ ವೈಚಾರಿಕ ಅಥವಾ ವಿಜ್ಞಾನದ ಸಾಹಿತ್ಯಗಳು, ಇಂಥವನ್ನೆಲ್ಲನೂ ಕೂಡ ನಾವು ಏನು ಮಾಡ್ತೀವಿ, ಸೃಜನೇತರ ಅಂತ ಕರಿತಾ ಇದ್ದೀವಿ. ಇವೆಲ್ಲನೂ ಕೂಡ ಅಂದರೆ ಅಕ್ಷರ ರೂಪದಲ್ಲಿರುವಂಥ, ಮೌಖಿಕ ರೂಪದಲ್ಲಿರುವಂಥ ಸೃಜನಶೀಲ ಮತ್ತು ಸೃಜನೇತರ, ಇಷ್ಟು ಬಗೆಯ ವ್ಯಾಖ್ಯಾನಗಳು. ಆಮೇಲೆ ಸಾಹಿತ್ಯ ಅಂತಂತಂದರೆ ಸಾಮಗ್ರಿಗಳು, ಸಾಹಿತ್ಯ ಅಂತಂದರೆ ಸಂಬಂಧ ಅನ್ನುವಂಥ ಅರ್ಥದಲ್ಲಿ. ಹೀಗೆ ಸಾಹಿತ್ಯಕ್ಕೆ ನಾನಾ ರೀತಿಯ ಅರ್ಥಗಳಿದೆ. ಸಾಹಿತ್ಯ ಅಂತಂದರೆ ಏನು ಅನ್ನುವಂಥದ್ದು ನಾವು ತೀರ್ಮಾನ ಮಾಡಬೇಕು ಅಂತಂತಂದರೆ ಇವೆಲ್ಲನೂ ಕೂಡ ಪರಿಗಣಿಸ್ಬೇಕಾಗತ್ತೆ. ಹಾಗಾಗಿ ನಾವು ಒಂದು ನೆಲೆಗೆ ಬಂದು ತಲುಪಬೇಕಾಗತ್ತೆ. ಇದು ಸಾಹಿತ್ಯ ಅಂತಂತ ಹೇಳೋದ್ರ ಬದಲಾಗಿ ಒಂದು ಪರ್ಟಿಕ್ಯುಲರ್ ಆಗಿರುವಂಥ ಒಂದು ಡೆಫಿನೇಷನ್ ಫಿಕ್ಸ್ ಮಾಡೋದ್ರ ಬದಲಾಗಿ, ಇದು ಸಾಹಿತ್ಯ ಅಂತ ಫಿಕ್ಸ್ ಮಾಡೋದ್ರ ಬದಲಾಗಿ ಯಾವುದು ಸಾಹಿತ್ಯ ಅಲ್ಲ ಅಂತಂತ ಹೇಳಿದಾಗ ಏನಾಗುತ್ತೆ ಅಂದರೆ, ಸಾಹಿತ್ಯಕ್ಕೆ ಒಂದು ಓಪನ್ ಎಂಡೆಡ್, ಮುಕ್ತವಾಗಿರುವಂಥ ಒಂದು ಚೌಕಟ್ಟು ಸಿಗುತ್ತೆ. ಆಗ ನಾವು ಹೆಚ್ಚು ಹೆಚ್ಚು ಕೃತಿಗಳನ್ನು ನಾವು ಸಾಹಿತ್ಯದ ಒಳಗಡೆ ತರೋದಕ್ಕೆ ಸಾಧ್ಯ ಆಗುತ್ತೆ. ಇಂಥದ್ದು ಹೆಚ್ಚು ಪ್ರಜಾಸತ್ತಾತ್ಮಕವಾಗಿರುವಂಥ ಒಂದು ರೀತಿಯಾಗಿರುತ್ತೆ. ಇಂಥದ್ದನ್ನು ನಾವು ಒಪ್ಕೊಳ್ಬೇಕಾಗಿದೆ. ಆದರೆ ಎಲ್ಲವನ್ನೂ ಕೂಡ ನಾವು ಸಾಹಿತ್ಯ ಅಂತಂತ ಹೇಳೋದಕ್ಕಾಗತ್ತಾ? ಎಲ್ಲವನ್ನೂ ಕೂಡ ಕಣ್ಮುಚ್ಕೊಂಡು ಸಾಹಿತ್ಯ ಅಂತಂತ ಒಪ್ಕೊಂಡು ಹೋದರೆ ಅದು ಅರಾಜಕವಾಗಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವು ಎದುರುಗೊಳ್ಬೇಕಾಗತ್ತೆ. ಆದರೆ ಒಂದು ಏನು ಅಂತಂತಂದರೆ, ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು ಪ್ರಜಾಸತ್ತಾತ್ಮಕವಾಗಿರುವಂಥ, ಎಲ್ಲರ ಹಿತ ಬಯಸುವಂಥ ಮತ್ತು ಜೀವಪರವಾಗಿರುವಂಥ, ಎಲ್ಲರ ಹಿತವನ್ನು ಬಯಸುವಂಥ, ಜೀವಪರವಾಗಿರುವಂಥ ಮಾನವೀಯ ಅಂಶಗಳನ್ನು ಒಳಗೊಂಡಿರುವಂಥ ಕೃತಿಗಳಿದಾವಲ್ಲ, ಇಂಥವನ್ನು ನಾವು ಸಾಹಿತ್ಯದ ವ್ಯಾಪ್ತಿ ಒಳಗಡೆ ತರ್ಬೋದು ಅಂತಂದ್ಬಿಟ್ಟು ನಾವು ಒಂದು ಅಂಶವನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಬೋದು. ಅಂದರೆ ಇಲ್ಲಿ ಒಂದು ಅಂಶವನ್ನು ನಾವು ಮುಖ್ಯವಾಗಿ ಪರಿಗಣಿಸಬೇಕು ಈ ಚರ್ಚೆಯಲ್ಲಿ. ಏನು ಅಂತಂತಂದರೆ, ಸಾಹಿತ್ಯ ಅನ್ನುವಂಥ ಒಂದು ಈ ಅಂಶ ಇದೆಯಲ್ವ, ಅಥವಾ ಒಂದು ಈ ಪರಿಭಾಷೆ ಇದೆಯಲ್ಲ, ಈ ಸಾಹಿತ್ಯದ ಪರಿಭಾಷೆ ಯಾವತ್ತೂ ಕೂಡ ಸ್ಥಿರವಾಗಿ ನಿಂತಿಲ್ಲ, ಬದಲಾಗಿ ಅದು ನಿರಂತರವಾಗಿ ಬದಲಾಗ್ತಾ ಬಂದಿದೆ. ಈ ಅಂಶವನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ಸಾಹಿತ್ಯ ಅನ್ನುವಂಥದ್ದು ನಿರಂತರವಾಗಿ ಬದಲಾಗ್ತಾ ಬಂದಿರುವಂಥ ಒಂದು ಪರಿಕಲ್ಪನೆಯಾಗಿದೆ, ಮತ್ತು ಅದರ ವ್ಯಾಖ್ಯೆಗಳು ನಿರಂತರವಾಗಿ ಬದಲಾಗ್ತಾ ಬಂದಿದೆ. ಇವತ್ತಿಗೂ ಕೂಡ ಅದರ ವ್ಯಾಖ್ಯೆ ಅಥವಾ ಅದರ ವ್ಯಾಪ್ತಿ ಇವತ್ತಿಗೂ ಕೂಡ ವಿಸ್ತರಿಸ್ಕೊಳ್ತಾ ಹೋಗ್ತಾ ಇದೆ. ಹಾಗಾಗಿ ಸಾಹಿತ್ಯ ಅಂತಂದರೆ ಏನು ಅಂತಂತಂದರೆ, ಇದು ಅಂತಂತಂದ್ಬಿಟ್ಟು ನಿರ್ದಿಷ್ಟವಾಗಿ ಒಂದು ಚೌಕಟ್ಟನ್ನು ಹಾಕೋಕ್ಕಾಗಲ್ಲ, ಒಂದು ನಿಕೇತನವನ್ನು ಕಟ್ಟೋಕ್ಕಾಗಲ್ಲ. ನಿಕೇತನ ಅಂತಂದರೆ ಒಂದು ಮನೆ, ಚೌಕಟ್ಟು. ಹಾಗಾಗಿ ಸಾಹಿತ್ಯ ಅಂತಂದರೆ ಒಂದು ಅನಿಕೇತನ. ಸಾಹಿತ್ಯ ಅಂತಂದರೆ ಒಂದು ಹಿಂಗೆ ಅನ್ನುವಂಥ ಒಂದು ಚೌಕಟ್ಟು ಇಲ್ಲದೇ ಇರುವಂಥ, ಒಂದು ಮುಕ್ತವಾಗಿರುವಂಥ, ಸ್ವತಂತ್ರವನ್ನು ಹೊಂದಿರುವಂಥ, ಅತ್ಯಂತ ಪ್ರಜಾಸತ್ತಾತ್ಮಕವಾಗಿರುವಂಥ ಒಂದು ವ್ಯಾಖ್ಯೆಯನ್ನು ಕಟ್ಕೊಳ್ಳೋದಕ್ಕೆ, ಮತ್ತು ಮುಂದೂ ಕೂಡ ಆ ವ್ಯಾಖ್ಯೆ ಬದಲಾಯಿಸೋದಕ್ಕೆ ಆಸ್ಪದ ಇರುವಂಥ
ಒಂದು ರೀತಿಯಾಗಿಯೇ ಪರಿಭಾಷೆಯಾಗಿಯೇ ನೋಡಬೇಕಾಗಿದೆ. ಒಂದು ಉದಾಹರಣೆಯನ್ನು ಅದಕ್ಕೆ ಪೂರಕವಾಗಿ ಇಲ್ಲಿ ಕೊಟ್ಟಿದ್ದಾರೆ. ಹಿಂದೆ ವಚನಗಳನ್ನು ಸಾಹಿತ್ಯ ಅಂತ ಕರಿತಾ ಇರಲಿಲ್ಲ. ಇದನ್ನು ನಾನು ಹಿಂದೆ ಆಗಲೇ ಹೇಳಿದ್ದೀನಿ. ಫಾರ್ ಎಕ್ಸಾಂಪಲ್, ಫಗು ಹಳಕಟ್ಟಿಯವರು ವಚನಶಾಸ್ತ್ರ ಸಾರ ಅನ್ನುವಂಥ ಹೆಸರಿನಲ್ಲಿ ವಚನಗಳನ್ನು ಪ್ರಕಟ ಮಾಡ್ತಾರೆ. ಅಂದರೆ ವಚನ ಅಂತಂತಂದರೆ ಅವರ ದೃಷ್ಟಿಯಲ್ಲಿ ಏನು ಅಂತಂದರೆ ಅದು ಶಾಸ್ತ್ರಗಳು, ಸಾಹಿತ್ಯ ಅಲ್ಲ. ಅದೇ ಸಂದರ್ಭದಲ್ಲಿ ಎಂ.ಆರ್. ಶ್ರೀನಿವಾಸ ಮೂರ್ತಿಯವರು ವಚನ ಧರ್ಮಸಾರ ಅನ್ನುವಂಥ ಕೃತಿಯನ್ನು ತರ್ತಾರೆ. ಅಂದರೆ ಇಲ್ಲಿ ಶಾಸ್ತ್ರಕ್ಕೆ ಬದಲಾಗಿ ಧರ್ಮ ಆಗಿದೆ. ಅಂದರೆ ವಚನ ಅನ್ನುವಂಥದ್ದು ಧರ್ಮಕ್ಕೆ ಸಂಬಂಧಪಟ್ಟಿರುವಂಥ ಪಠ್ಯಗಳು, ಸಾಹಿತ್ಯ ಅಲ್ಲ ಅಂತ ನೋಡ್ರಿ. ಆದರೆ ಈ ವ್ಯಾಖ್ಯೆ ವಚನಕ್ಕೆ ಸಂಬಂಧಪಟ್ಟಿರುವಂಥ ಶಾಸ್ತ್ರ ಅನ್ನುವಂಥ ವ್ಯಾಖ್ಯೆ, ಧರ್ಮ ಅನ್ನುವಂಥ ವ್ಯಾಖ್ಯೆ ಕಾಲಕ್ರಮೇಣ ಬದಲಾಗಿ ಏನಾಗಿದೆ ಅಂತಂದರೆ, ಇತ್ತೀಚೆಗೆ ನಾವು ವಚನಗಳನ್ನು ನಾವು ಸಾಹಿತ್ಯ ಅಂತಂದು ಒಪ್ಕೊಳ್ತಾ ಇದ್ದೀವಿ. ಹಾಗೆ ಮತ್ತೆ ಕೆಲವರು ನಮ್ಮ ಹೊಸಗನ್ನಡ ಸಾಹಿತ್ಯದ ಪ್ರಾರಂಭದಲ್ಲಿ ಕೆಲವರು ವಚನವನ್ನು ಸಾಹಿತ್ಯ ಅಂತಲೇ ಪರಿಗಣಿಸಲಿಲ್ಲ. ಫಾರ್ ಎಕ್ಸಾಂಪಲ್, ಕುವೆಂಪು, ಅಡಿಗರು, ನರಸಿಂಹಸ್ವಾಮಿ, ಪೂತಿನ ಇವರು ವಚನಗಳನ್ನು ಸಾಹಿತ್ಯ ಅಂತಂತ ಪರಿಗಣಿಸಿರಲಿಲ್ಲ. ಅದನ್ನು ರಹಮತ್ ತೆರಿಕ್ರಿ ಇವರು ಮೆನ್ಷನ್ ಮಾಡ್ತಾರೆ. ಕುವೆಂಪು ಅವರು ತಮ್ಮ ಶ್ರೀ ರಾಮಾಯಣ ದರ್ಶನದಲ್ಲಿ ಹೋಮರಿಗೆ, ಮಿಲ್ಟನ್ಗೆ, ಡಾಂಟೆ, ಕಂಬ ರಾಮಾಯಣವನ್ನು ಬರೆದಿರುವಂಥ ಕಂಬ, ಇವ್ರನ್ನೆಲ್ಲರನ್ನೂ ಕೂಡ ನೆನಪಿಸ್ಕೊಳ್ತಾನೆ, ಪಂಪನ ನೆನಪಿಸ್ಕೊಳ್ತಾನೆ. ಆದರೆ ವಚನಕಾರರನ್ನ ನೆನಪಿಸ್ಕೊಳ್ಳೋದಿಲ್ಲ. ಯಾಕೆ ಅಂತಂದರೆ ಅವರು ವಚನವನ್ನು ಸಾಹಿತ್ಯ ಅಂತ ಪರಿಗಣಿಸಿರಲಿಲ್ಲ. ಈಗ ನಾವೇನು ಮಾಡ್ತಾ ಇದ್ದೀವಿ ಅಂತಂತಂದರೆ ಸಾಹಿತ್ಯ ಅಂತ ಪರಿಗಣಿಸ್ತಾ ಇದ್ದೀವಿ. ಹಾಗಾಗಿ ಏನಂತಂದರೆ ಇಲ್ಲಿ ಮೊದಲಿಂದ ಹೇಳ್ಕೊಂಡು ಬಂದಿರೋದು, ಸಾಹಿತ್ಯ ಅನ್ನುವಂಥ ಈ ಪರಿಭಾಷೆಗೆ ನಿರ್ದಿಷ್ಟವಾಗಿರುವಂಥ ಸಿದ್ಧವಾಗಿರುವಂಥ ಒಂದು ವ್ಯಾಖ್ಯೆ ಇಲ್ಲ. ಸಾಹಿತ್ಯದ ಈ ಪರಿಭಾಷೆ ಬೇರೆ ಬೇರೆ ವ್ಯಾಖ್ಯೆಗಳ ಜೊತೆ ಬೆಳ್ಕೊಂಡು ಬಂದಿದೆ. ಅದರ ವ್ಯಾಖ್ಯೆ ತುಂಬ ವಿಸ್ತೃತವಾಗ್ತಾ ಹೋಗ್ತಾ ಬಂದಿದೆ. ಈಗ ಸಿನಿಮಾದ ಬರವಣಿಗೆಯನ್ನು ಕೂಡ ಸಿನಿಮಾ ಸಾಹಿತ್ಯ ಅಂತ ನಾವು ಪರಿಗಣಿಸುವಂಥ ಹಂತಕ್ಕೆ ಬಂದು ಅದನ್ನು ಅಧ್ಯಯನಕ್ಕೆ ಒಳಪಡಿಸುವಂಥ ನೆಲೆಗೆ ಬಂದು ತಲುಪಿದ್ದೀವಿ. ಹಾಗಾಗಿ ಏನು ಅಂತಂತಂದರೆ ಸಾಹಿತ್ಯದ ವ್ಯಾಖ್ಯೆ ನಿರಂತರವಾಗಿ ಬದಲಾಗ್ತಾ ಹೋಗ್ತಾ ಇದೆ. ಇವತ್ತಿನ ಸಂದರ್ಭದಲ್ಲಂತೂ ಏನು ಅಂತಂತಂದರೆ ಸಾಹಿತ್ಯವನ್ನು ನಾವು ಕಟ್ಕೊಂಡ್ಬಿಟ್ಟು, ಅಂದರೆ ಒಂದು ನಿರ್ದಿಷ್ಟವಾಗಿರುವಂಥ ಸಾಹಿತ್ಯವನ್ನು ಈ ನಮ್ಮ ಎದುರುಗಡೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸಿದ್ಧವಾಗಿರುವಂಥ ವ್ಯಾಖ್ಯೆಯನ್ನು ನಿರ್ಮಾಣ ಮಾಡ್ಕೋಬೇಕು, ಅಥವಾ ಒಂದು ವ್ಯಾಖ್ಯೆಯನ್ನು ಕಟ್ಕೊಂಡ್ಬಿಟ್ಟು ಅದಕ್ಕೆ ಸಾಹಿತ್ಯವನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ನೋಡಿರಿ, ಫಾರ್ ಎಕ್ಸಾಂಪಲ್, ಈಗ ಸಾಹಿತ್ಯ ಅಂತಂದರೆ ಶಬ್ದ ಅರ್ಥಗಳಿಂದ ಕೂಡಿರುವಂಥದ್ದು, ಹಿತವನ್ನು ಕೊಡುವಂಥದ್ದು ಸಾಹಿತ್ಯ. ಈ ಒಂದು ಡೆಫಿನೇಷನ್ ವ್ಯಾಖ್ಯೆಯನ್ನು ಇಟ್ಕೊಂಡು ಸಾಹಿತ್ಯ ಇದರೊಳಗಡೆ ಯಾವ್ಯಾವ್ದು ಬರ್ತವೆ ಅದನ್ನು ಸೇರಿಸ್ತಾ ಇವು ಸಾಹಿತ್ಯ ಅಂತಂತ ಹೇಳಬೇಕಾ, ಅಥವಾ ಬದಲಾಗ್ತಿರುವಂಥ ಕಾಲ, ಅಥವಾ ಬದಲಾಗ್ತಿರುವಂಥ ಪರಿಸರ, ಬದಲಾಗ್ತಾ ಇರುವಂಥ ಚಿಂತನೆ, ಬದಲಾಗ್ತಾ ಇರುವಂಥ ಸಾಹಿತ್ಯಿಕ ರೂಪಗಳನ್ನು ಆಧರಿಸಿ, ಅಥವಾ ಬದಲಾಗ್ತಿರುವಂಥ ಭಾಷಿಕ ರೂಪಗಳನ್ನು ಆಧರಿಸಿ ಇವೆಲ್ಲ ಬೆಳೀತಾ ಇರುವಂಥ ಕ್ರಮಗಳನ್ನು ನೋಡಿಕೊಂಡು ಸಾಹಿತ್ಯದ ವ್ಯಾಖ್ಯೆಗಳನ್ನು ಕಟ್ಕೊಳ್ತಾ ಹೋಗ್ಬೇಕಾ. ಈ ಕಟ್ಟುವಿಕೆಯೂ ಕೂಡ ಬದಲಾವಣೆಯನ್ನು ಒಳಗೊಂಡಿರುತ್ತೆ. ಇವತ್ತೊಂದು ಸಂದರ್ಭದಲ್ಲಿ ಒಂದು ಸಾಹಿತ್ಯದ ವ್ಯಾಖ್ಯೆಯನ್ನು ಕಟ್ಕೊಂಡ್ರೆ ನಾಳೆ ಆ ಸಾಹಿತ್ಯದ ವ್ಯಾಖ್ಯೆ ಬದಲಾಗ್ಬೋದು. ಯಾಕೆಂತಂದರೆ ಸಾಹಿತ್ಯ ಅನ್ನುವಂಥದ್ದು ಬೆಳೆದಿರುತ್ತೆ, ಸಾಹಿತ್ಯ ಅನ್ನುವಂಥದ್ದು ವಿಸ್ತೃತ ಆಗಿರುತ್ತೆ. ಸೊ ಒಂದು ಕಾಲದಲ್ಲಿ ಕಾವ್ಯನೇ ತುಂಬ ಮುಖ್ಯ ಆಗಿತ್ತು, ಈಗ ಗದ್ಯ ತುಂಬ ಮುಖ್ಯ ಆಗಿದೆ. ಗದ್ಯದಲ್ಲೂ ಕೂಡ ಇತ್ತೀಚೆಗೆ ವೈಚಾರಿಕ ಬರಹಗಳು ಅಥವಾ ಲೇಖನಗಳು ತುಂಬ ಮುಖ್ಯ ಆಗ್ತಾ ಇದೆ. ಹಾಗಾಗಿ ಸಾಹಿತ್ಯ ಅಂತಂದರೆ ಒಂದು ಕಾಲದಲ್ಲಿ ಕಾವ್ಯ ಪ್ರಧಾನವಾಗಿ ವ್ಯಾಖ್ಯೆ ಇದ್ದರೆ, ಮತ್ತೊಂದು ಕಾಲದಲ್ಲಿ ಗದ್ಯ ಪ್ರಧಾನವಾಗಿದ್ದರೆ, ಮತ್ತೊಂದು ಕಾಲದಲ್ಲಿ ವೈಚಾರಿಕ ಬರಹಗಳ ಕೇಂದ್ರಿತವಾಗಿ ಅದರ ವ್ಯಾಖ್ಯೆ ರೂಪುಗೊಳ್ಬೋದು. ಅದೇನು ಆಶ್ಚರ್ಯ ಪಡಬೇಕಾಗಿರುವಂಥ ಸಂಗತಿ ಏನಲ್ಲ. ಹಾಗಾಗಿ ಏನಂತಂದರೆ ಸಾಹಿತ್ಯ ಅಂತಂದರೆ ಯಾವುದು ಸಾಹಿತ್ಯ ಅಂತ ಕೇಳಿ ಅದಕ್ಕೆ ಒಳಪಡುವಂಥ ಪಠ್ಯಗಳನ್ನು ಸೇರಿಸೋ ಬದಲು ಯಾವುದು ಸಾಹಿತ್ಯ ಅಲ್ಲ ಅನ್ನುವಂಥ ಪ್ರಶ್ನೆಯನ್ನು ನಾವು ಎದುರುಗಡೆ ಇಟ್ಕೊಂಡು ಎಲ್ಲವನ್ನು ಕೂಡ ಸ್ವೀಕರಿಸುವಂಥ, ಅಂದರೆ ಮುಖ್ಯವಾಗಿರುವಂಥ ಅಂದರೆ ಯಾವುದು ಸಾಹಿತ್ಯ ಅಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಎದುರುಗಡೆ ಇಟ್ಕೊಂಡು ಇದು ಯಾಕೆ ಸಾಹಿತ್ಯ ಅಲ್ಲ ಅಂತ ಯೋಚಿಸ್ತಾ ಅದನ್ನು ಕೂಡ ಸಾಹಿತ್ಯದ ಒಳಗೆ
ಸಾಹಿತ್ಯದ ಪರಿಕಲ್ಪನೆ ಒಳಗಡೆ ತಂದುಕೊಳ್ಳುವಂಥ ಪ್ರಯತ್ನ ಮಾಡುವಂಥದ್ದು ಇದೆಯಲ್ಲ, ಇದು ಹೆಚ್ಚು ಪ್ರಜಾಸತ್ತಾತ್ಮಕವಾಗಿರುವಂಥದ್ದು ಅಂತಂದ್ಬಿಟ್ಟು ರಾಮನಾಥ್ ತರೀಕೆರೆಯವರು ಅಭಿಪ್ರಾಯ ಪಡ್ತಾರೆ. ಸೊ ಹಾಗಾಗಿ ಏನಂತಂತಂದರೆ ಇವೆಲ್ಲ ಅಂಶಗಳನ್ನು ಪರಿಗಣಿಸಿ ರಾಮನಾಥ್ ತರೀಕೆರೆಯವರು ಕೆಲವು ಅಂಶಗಳನ್ನು ಹೇಳ್ತಾರೆ. ಅತ್ಯಂತ ಜೀವಂತ ಮತ್ತು ಉಪಯುಕ್ತ ಆಗಿರುವಂಥ ಎಲ್ಲ ರೀತಿಯ ಭಾಷಿಕ ಅಭಿವ್ಯಕ್ತಿ ಇದೆಯಲ್ಲ, ಇದು ಸಾಹಿತ್ಯ ಅಂತಂತಂದ್ಬಿಟ್ಟು ನಾವು ಅಂದ್ಕೊಳ್ಬೋದು. ಈ ಭಾಷಿಕ ಅಭಿವ್ಯಕ್ತಿ ಅನ್ನುವಂಥದ್ದು ಬರಹ ರೂಪದಲ್ಲಿರ್ಬೋದು ಅಥವಾ ಮೌಖಿಕ ರೂಪದಲ್ಲಿರ್ಬೋದು, ಯಾವುದೇ ರೂಪದಲ್ಲಿರ್ಬೋದು. ಇದು ಅಂದರೆ ತಮ್ಮ ಚಿಂತನೆ ಅಥವಾ ಅನುಭವ, ಭಾವನೆ, ಕಲ್ಪನಾ ಶಕ್ತಿಗಳನ್ನು ಕಟ್ಟುವಂಥ ಕಾರಣದಿಂದ ರೂಪುಗೊಂಡಿರ್ಬೋದು. ಇಲ್ಲಿ ಸೃಜನಾ ಮತ್ತು ಸೃಜನೇತರ, ಕ್ರಿಯೇಟಿವ್ ಅಥವಾ ನಾನ್ ಕ್ರಿಯೇಟಿವ್ ಅನ್ನುವಂಥ ವಿಭಜನೆ ಇರೋದಿಲ್ಲ. ಇಲ್ಲಿ ವಿಮರ್ಶೆ ಅಥವಾ ಕಾವ್ಯ ಅನ್ನುವಂಥ ಈ ಬೈಫರ್ಕೇಶನ್ ಅಥವಾ ವೈಚಾರಿಕ ಬರಹ ಅಥವಾ ಸಾಹಿತ್ಯಿಕ ಬರಹ ಅನ್ನುವಂಥ ವಿಭಜನೆ ಅನ್ನುವಂಥದ್ದು ಇರೋದಿಲ್ಲ. ಯಾಕೆಂತಂದರೆ ಬಹುತೇಕ ಕೃತಿಗಳಲ್ಲಿ ಆ ಥರ ವಿಭಜನೆ ಮಾಡೋದಕ್ಕಾಗೋದಿಲ್ಲ. ಒಂದು ಕಾದಂಬರಿಯಲ್ಲಿ ಆ ಕಾದಂಬರಿಯೇ ಕಾವ್ಯದ ಅಂಶಗಳನ್ನು ಒಳಗೊಂಡಿರ್ಬೋದು, ಮತ್ತು ಒಂದು ಕಾದಂಬರಿಯಲ್ಲಿ ಪದ್ಯನೂ ಕೂಡ ಇರುತ್ತೆ. ಈ ಥರದ ರಚನೆಗಳು ಕೂಡ ರಚನೆ ಆಗಿದ್ದಾವೆ, ಸಾಹಿತ್ಯ ಕೃತಿಗಳು ರಚನೆ ಆಗಿದೆ. ಅಂಥವನ್ನು ನಾವು ಹೆಂಗೆ ಇದು ಸಾಹಿತ್ಯ ಕೃತಿ ಅಲ್ಲ ಅಂತ ಹೇಳೋಕ್ಕಾಗುತ್ತೆ. ಮತ್ತು ತುಂಬ ಅಂದರೆ ವಿಜ್ಞಾನದ ಶಿಸ್ತುಗಳಿಗೆ ಸಂಬಂಧಪಟ್ಟಿರುವಂಥ ಕೃತಿಗಳು ಕೆಲವು ಸಾಹಿತ್ಯ ಕೃತಿಗಳಿಗಿಂತಲೂ ಕೂಡ ಹೆಚ್ಚು ರಸವತ್ತಾಗಿದ್ದಾವೆ ಮತ್ತು ಓದಿಸ್ಕೊಂಡು ಹೋಗ್ತವೆ. ಉದಾಹರಣೆಗೆ ತೇಜಸ್ವಿಯವರ ಬರಹಗಳು, ಅದೇ ರೀತಿ ಬಿಜಿಲ್ ಸ್ವಾಮಿಯವರ ಬರಹಗಳು, ಮತ್ತು CR ಚಂದ್ರಶೇಖರ್ ಅವರ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಬರಹಗಳು, ಇವೆಲ್ಲನೂ ಕೂಡ ಆ್ಯಕ್ಚುಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಬರಹಗಳಾದ್ರೂ ಕೂಡ ತುಂಬ ಸುಂದರವಾಗಿ ಕಾದಂಬರಿ ರೀತಿಯಲ್ಲಿ ಸಾಹಿತ್ಯ ಕೃತಿಗಳ ರೀತಿಯಲ್ಲಿ ಓದಿಸ್ಕೊಂಡು ಹೋಗುತ್ತೆ. ಮತ್ತು ಅವನ್ನು ಸಾಹಿತ್ಯ ಅಲ್ಲ ಅಂತ ಹೆಂಗೆ ಹೇಳೋದಕ್ಕಾಗತ್ತೆ? ಸೊ ಹಾಗಾಗಿ ಏನಂತಂತಂದರೆ, ಯಾವುದೇ ಕೃತಿ ಇದು ಜೀವಪರವಾಗಿದ್ದರೆ, ಉಪಯುಕ್ತವಾಗಿದ್ದರೆ, ಅದು ಭಾಷಿಕ ರೂಪದಲ್ಲಿ ಮೌಖಿಕ ಅಥವಾ ಅಕ್ಷರ ರೂಪದಲ್ಲಿರಲಿ, ಸೃಜನೇತರವಾಗಿರಲಿ, ಯಾವುದೇ ರೂಪದಲ್ಲಿರಲಿ, ಒಟ್ಟು ಜೀವಪರ, ಜೀವಂತ ಮತ್ತು ಉಪಯುಕ್ತ ಆಗಿರಬೇಕು. ಹಿಂಗಿದ್ರೆ ಅದನ್ನು ನಾವು ಸಾಹಿತ್ಯ ಅಂತಂತಂದ್ಬಿಟ್ಟು ನಾವು ಪರಿಗಣಿಸ್ಬೋದು ಅಂತ ಅನಿಸುತ್ತೆ. ಅದು ವಿಮರ್ಶೆ, ಕಾವ್ಯ ಅಥವಾ ಪ್ರಬಂಧ, ವೈಚಾರಿಕ ಬರಹ ಅಥವಾ ವೈದ್ಯಕೀಯ ಸಾಹಿತ್ಯ ಏನಾದರೂ ಆಗಿರಲಿ, ಕಾದಂಬರಿ ಆಗಿರಲಿ, ಗದ್ಯ ಪದ್ಯ ಇರಲಿ, ಅವೆರಡರ ಮಿಶ್ರಣ ಇರಲಿ, ಏನಾದರೂ ಆಗಿರಲಿ, ಅವೆಲ್ಲನೂ ಕೂಡ ಸಾಹಿತ್ಯ ಅನ್ನುವಂಥದ್ರ ವ್ಯಾಪ್ತಿಗೆ ಬರುತ್ತೆ ಅಂತಂದ್ಬಿಟ್ಟು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಾವು 2 ಅಂಶಗಳನ್ನು ಈ ಅಧಿವೇಶನದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಸಾಹಿತ್ಯ ಅನ್ನುವಂಥದ್ದು, ಕನ್ನಡ ಸಾಹಿತ್ಯ ಮೀಮಾಂಸೆ ಅನ್ನುವಂಥದ್ದು ಮೂಲಭೂತವಾದಿನ ಅನ್ನುವಂಥದ್ದು ಒಂದು ಪ್ರಶ್ನೆ. ಇನ್ನೊಂದೇನು ಅಂತಂದರೆ, ಸಾಹಿತ್ಯ ಅಂತಂದರೆ ಏನು ಅಂತಂದ್ಬಿಟ್ಟು ನಾವು ನೇರವಾಗಿ ಚರ್ಚೆ ಮಾಡ್ಕೊಂಡು ಬಂದಿದ್ದೀವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂತಂದರೆ, ಸಾಹಿತ್ಯ ಅಂತಂದರೆ ಏನು ಅಂತಂತ ನಾವು ತಿಳ್ಕೊಂಡಿದ್ದೀವಿ. ಸಾಹಿತ್ಯ ಯಾವುದು ಅಲ್ಲ ಅಂತ ನಾವು ಸಾಹಿತ್ಯವನ್ನು ಎದುರುಗೊಳ್ಬೇಕಾಗಿದೆ. ಹಾಗಾಗಿ ನಮ್ಮ ಕಣ್ಮುಂದೆ ಇರುವಂಥ ಜೀವಪರವಾಗಿರುವಂಥ, ಮಾನವೀಯವಾಗಿರುವಂಥ ಎಲ್ಲ ಲೇಖನಗಳು ಕೂಡ ಸಾಹಿತ್ಯ ಅಂತ ಒಪ್ಕೊಳ್ಳುವಂಥದ್ದು ಪ್ರಜಾಸತ್ತಾತ್ಮಕವಾಗಿರುವಂಥದ್ದು. ಮತ್ತು ಅಲ್ಲಿ ಸೃಜನೇತರ ಅನ್ನುವಂಥ ಭೇದ ಇಲ್ಲದೆ ಇರುವಂಥದ್ದು, ಬರಹ ಮತ್ತು ಅಕ್ಷರ ರೂಪದಲ್ಲಿರುವಂಥ ವ್ಯತ್ಯಾಸ ಇಲ್ಲದೆ ಇರುವಂಥದ್ದು, ಮತ್ತು ಮಾನವೀಯವಾಗಿದೆಯಾ, ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಒಳಗೊಂಡಿದೆಯಾ ಅನ್ನುವಂಥ ನೆಲೆಯಲ್ಲಿ ಅದನ್ನು ಸಾಹಿತ್ಯ ಅಂತ ನಾವು ಪರಿಗಣಿಸಬೇಕಾಗಿದೆ ಅಥವಾ ಪರಿಗಣಿಸ್ಬೋದು ಅನ್ನುವಂಥದ್ದು. ಈ ವ್ಯಾಖ್ಯೆನೂ ಮುಂದೆ ಬದಲಾಗ್ಬೋದು. ಅದನ್ನು ಕೂಡ ಮನಸ್ಸಲ್ಲಿಟ್ಕೊಂಡು ಸಾಹಿತ್ಯ ಅಂತಂದರೆ ಏನು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಂಡ್ವಿ. ಈಗ ಸಾಹಿತ್ಯ ಮೀಮಾಂಸೆ ಅಥವಾ ಸಾಹಿತ್ಯ ಚಿಂತನೆ ಅಂತಂದರೆ ಏನು ಅನ್ನುವಂಥದ್ದನ್ನು ನಾವು ಈ ಲೇಖನದ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದನ್ನು ನಾವು ಮುಂದಿನ ಅಧಿವೇಶನದಲ್ಲಿ ನಾವು ಗಮನಿಸೋಣ. ಅಧ್ಯಯನ ಮಾಡಿರಿ, ಓದ್ರಿ, ಮತ್ತೆ ಓದ್ರಿ. ಅದಕ್ಕಿಂತ ಹೆಚ್ಚು ಸಂತೋಷ ಕೊಡುವಂಥ ಸಂಗತಿ ಇಲ್ಲ ವಿದ್ಯಾರ್ಥಿಗಳಾಗಿರುವಂಥ ನಮಗೆ. ಇದನ್ನು ಮನಸ್ಸಲ್ಲಿಟ್ಕೊಂಡು ಓದಿನಲ್ಲೇ ಸುಖವನ್ನು ಕಾಣುವಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಳ್ರಿ ಅಂತ ಹೇಳ್ತಾ ಈ ಅಧಿವೇಶನವನ್ನು ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ.